ಆಕಾಶವಾಣಿ ಹಾಸನ ವಿಭಿನ್ನ ಕ್ಷೇತ್ರಗಳಲ್ಲಿ ಅನುಕರಣೀಯವಾಗಿ ಕಾಯಕ ಮಾಡುತ್ತಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಆಕಾಶದೀಪ. ಇಂದಿನ ಕಾರ್ಯಕ್ರಮದಲ್ಲಿ ವಿಜ್ಞಾನ ಹಾಗೂ ಪರಿಸರದ ಬಗ್ಗೆ ವಿವಿಧ ಶಿಬಿರಗಳ ಮೂಲಕ ಯುವ ಜನತೆಯಲ್ಲಿ ಆಸಕ್ತಿ ಮೂಡಿಸುತ್ತಿರುವ ನಿವೃತ್ತ ಉಪನ್ಯಾಸಕರಾದ ಅರಸೀಕೆರೆಯ ಸುಬ್ರಹ್ಮಣ್ಯ ನಗರದ ಶಿವು ಪಾಟೀಲ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹವ್ಯಾಸಿ ಚಾರಣಿಗರಾದಂತಹ, ಪಕ್ಷಿ ವೀಕ್ಷಣೆಯನ್ನ ಮಾಡುವಂತಹ ಮತ್ತೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇರುವಂತಹ ನಮ್ಮ ಅರಸೀಕೆರೆಯ ಶಿವು ಪಾಟೀಲ್ ಅವರು ಇದ್ದಾರೆ. ಇವರು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ವಿಜ್ಞಾನದ ಬಗ್ಗೆ ಸಾಮಾನ್ಯ ಜನರಲ್ಲಿ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ, ವಿಜ್ಞಾನ ನಮಗೆ ಯಾಕೆ ಬೇಕು ಅನ್ನುವಂಥದ್ದನ್ನು ತಿಳುವಳಿಕೆ ನೀಡುವ ನಿಟ್ಟಿನಲ್ಲಿ, ನಾವು ಸಮಾಜದಲ್ಲಿ ಬದುಕ್ತಾ ವಿಜ್ಞಾನದ ಜೊತೆ ಮತ್ತು ಪರಿಸರದ ಜೊತೆ ಅವಿನಾಭಾವವಾಗಿ ಹೇಗೆ ನಾವು ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನುವಂಥದ್ದನ್ನು ಅನೇಕರಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ತಿಳಿಸಿರ್ತಕ್ಕಂಥವರು ಶಿವು ಪಾಟೀಲ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಿಮ್ಮ ಪರಿಚಯವನ್ನ ಇನ್ನೊಂದಷ್ಟು ವಿಸ್ತೃತವಾಗಿ ಮಾಡಿಕೊಡಿ ನಮ್ಮ ಕೇಳುಗರಿಗೆ. ನಾನು ಮೂಲತಃ ಉತ್ತರ ಕರ್ನಾಟಕದವನು. ಅರಸೀಕೆರೆಗೆ ನಾನು ಉಪನ್ಯಾಸಕನಾಗಿ ಬಂದೆ. ಇಲ್ಲಿ ಜೀವಶಾಸ್ತ್ರ ಉಪನ್ಯಾಸಕನಾಗಿ ಕೆಲಸ ಮಾಡ್ತಿದ್ದೆ ಜೂನಿಯರ್ ಕಾಲೇಜಲ್ಲಿ. ಅದರ ಮೂಲಕ ಈ ಜ್ಞಾನ ಚಟುವಟಿಕೆಗಳು ಮಾಡಿಕೊಂಡು ನನ್ನ ಸಂತೋಷಕ್ಕಾಗಿ ಈ ಒಂದು ಹವ್ಯಾಸಗಳನ್ನು ಬೆಳೆಸ್ಕೊಂಡಿದ್ದೆ. ಅದನ್ನು ಬೇರೆಯವರಿಗೂ ಕೂಡ ಹೆಚ್ಚು ಪ್ರಚಾರ ಮಾಡಬೇಕು ಹಾಗೂ ಹೆಚ್ಚು ಜನ ತಲುಪೋದಕ್ಕೆ ಸಹಾಯ ಆಯ್ತು ನನಗೆ. ಅದರಿಂದಾಗಿ ಆ ವಿಜ್ಞಾನದ ಮನೋಭಾವ ಬೆಳೆಸ್ಕೊಳ್ಳೋದ್ರಿಂದ ಸಹಜವಾದಂಥ ಮತ್ತು ಸರಳವಾದಂಥ ಜೀವನ ನಡೆಸೋಕೆ ಸಾಧ್ಯ ಅನ್ನೋದನ್ನು ನಾನು ಕಂಡುಕೊಂಡೆ. ನನ್ನ ಆಕ್ಟಿವಿಟಿಯಿಂದ ಅನೇಕ ಜನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಯಿತು, ಅವ್ರಿಗೆ ಇನ್ಸ್ಪೈರ್ ಆಯಿತು. ಹಾಗೇನೆ ನನಗೂ ಕೂಡ ಅದರಿಂದ ಸಂತೋಷ ಸಿಕ್ತು. ತಾವು ಏನು ಓದಿದ್ರಿ ಮತ್ತೆ ಎಲ್ಲಿ ಓದಿದ್ರಿ? ನಾನು MSc ವರೆಗೆ ಓದಿದ್ದೇನೆ. ಅದನ್ನು ಧಾರವಾಡದಲ್ಲಿ ಕರ್ನಾಟಕ ಕಾಲೇಜಲ್ಲಿ ಓದಿದ್ದೇನೆ BSc. ನಂತರ MSc ಅದೇ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಮಾಡಿದೆ. 1985ರಲ್ಲಿ ನಾನು ಜೀವಶಾಸ್ತ್ರ ಉಪನ್ಯಾಸಕನಾಗಿ ಕೆಲಸಕ್ಕೆ ಸೇರಿಕೊಂಡೆ. ನಂತರ ಅರಸೀಕೆರೆನೇ ಜೂನಿಯರ್ ಕಾಲೇಜ್ ಸೇರಿಕೊಂಡೋದ್ರಿಂದ ಇಲ್ಲೇ ಭಾಳಷ್ಟು ವರ್ಷ ಇಲ್ಲೇ ಕಳೆದಿದ್ದೆ. ನಾನು ಮೂಲತಃ ನಾನು ಫಿಸಿಕ್ಸು, ಮ್ಯಾಥ್ಸು ನನ್ನ BSc ಓದಿದ್ರು ಕೂಡ MScಲಿ ಬಯಾಲಜಿ ಮಾಡಿದೆ. ಹೀಗಾಗಿ ಫಿಸಿಕ್ಸ್ ಕೂಡ ನನ್ನ ಅಚ್ಚುಮೆಚ್ಚಿನ ಒಂದು ಹವ್ಯಾಸಿಯಾಗಿ ಬೆಳೆದು ಬಂತು. ಇಷ್ಟು ದೂರ ಬರೋ ಅಂತ ಪರಿಸ್ಥಿತಿ ಹೇಗೆ ಇತ್ತು ನಿಮಗೆ ಕೆಲಸಕ್ಕೆ? ನಾನು ಮುಂಚೆ ಬೆಂಗಳೂರಿಗೆ ಕೆಲಸ ಸೇರಿಕೊಂಡೆ, ಅರಣ್ಯ ಇಲಾಖೆಗೆ. ಅಲ್ಲಿ 1-2 ವರ್ಷ ಕೆಲಸ ಮಾಡಿದೆ. ಅದು ತುಂಬ ಒತ್ತಡದ ಕೆಲಸ ಅನ್ನಿಸ್ತದೆ. ಆಫೀಸ್ ಕೆಲಸಕ್ಕಿಂತ ನಾನು ಪ್ರಯಾಣನೇ ಭಾಳ ಕೆಲಸ ಆಗ್ಬಿಡ್ತು. ಆ ಜೂನಿಯರ್ ಕಾಲೇಜಲ್ಲಿ ಪೋಸ್ಟ್ ಕಾರ್ಯಗಳಿಂದ ಇಲ್ಲಿ ಬಂದು ಸೇರಿಕೊಂಡೆ. ಇಲ್ಲಿ ಎಲ್ಲ ಸ್ನೇಹಿತರಾದ್ರಿಂದ ಬಿಟ್ಟು ಹೋಗಿ ಆಗಲಿಲ್ಲ. ಆಮೇಲೆ ಕೊನೆಗೆ ಬೇರೆ ಕಾಲ ಹುಡುಕುವಂಥ ಪರಿಸ್ಥಿತಿನೇ ಬರಲಿಲ್ಲ. ಸಮಾನ ಮನಸ್ಕರ ಸ್ನೇಹಿತ ತಂಡ, ಹವ್ಯಾಸಿಗಳು, ನಂತರ ಆ ಕಾಲಕ್ಕೆ ಇರುವಂತಹ ಒಂದು ಆಕ್ಟಿವಿಟಿಗಳು ನನ್ನನ್ನು ಇಲ್ಲೇ ಉಳಿಸ್ಕೊಂಡ್ಬಿಡ್ತು. ನೀವು ಈ ಊರಿಗೆ ಬಂದಾಗ, ಅಂದ್ರೆ ನಮ್ಮ ಅರಸೀಕೆರೆಗೆ ಬಂದಾಗ, ಅರಸೀಕೆರೆಯ ಚಿತ್ರಣ ಹೇಗಿತ್ತು? ಆವಾಗ ಮರಗಳು ತುಂಬ ಇದ್ದವು. ಅದೊಂಥರ ಮಲೆನಾಡಿನ ಪಕ್ಕದ ಊರಾದ್ರಿಂದ ಇಲ್ಲಿ ನೀರಿನ ಸಮಸ್ಯೆ ಆಗಲಿ ಇವೆಲ್ಲ ಏನೂ ಇಲ್ಲೇ ಇರೋದ್ರಿಂದ ಈ ಊರು ತುಂಬ ಸುಖಿ ಅನ್ನಿಸ್ಕೊಂಡು ನನಗೆ. ವೆಹಿಕಲ್ ಕಡಿಮೆ ಇದ್ರಿಂದ ಎಲ್ಲ ಇಡೀ ಊರನ್ನ ನಡೆದೇ ತಿರುಗಾಡ್ಬೋದಾಯ್ತು ನಾವು. ಇದು ತಾಲೂಕಿ ಆಗಿದ್ರು ಕೂಡ ಚಿಕ್ಕದೇ ಇತ್ತು. ಅವಾಗಿನ್ನ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜುಗಳು, ಜೂನಿಯರ್ ಕಾಲೇಜ್ ಇರಲಾದ್ರಿಂದ ಕೆಲವೇ 3 ಕಾಲೇಜ್ ಇದ್ವು ಅಷ್ಟೇ. ಇಲ್ಲಿ ಚಿಕ್ಕ ಊರು, ಎಲ್ಲ ಕಡೆ ನಡೆದು ತಿರುಗಾಡ್ತಾ ಇದ್ವಿ. ಈಗ ಈ ಊರು ಸುಖಿ ಊರು ಅಂತಲೇ ಹೇಳಬೇಕು, ನಮ್ಮ ಊರಿಗೆಲ್ಲ ಹೋಲಿಸ್ಕೊಂಡ್ರೆ, ನೀರಿನ ಕೊರತೆ ಹೋಲಿಸ್ಕೊಂಡ್ರೆ. ಹೀಗಾಗಿ ಈ ಊರು ತುಂಬ ಇಷ್ಟ ಆಗೋಯ್ತು. ಪರಿಸರ ಅಂತ ಹೇಳಿದ್ರೆ ಕಾಡಿರಬೇಕು, ಮರ ಇರಬೇಕು, ಅಲ್ಲಿ ಪ್ರಾಣಿಗಳಿರಬೇಕು, ನದಿ ಇರಬೇಕು, ನೀರು ಹರಿಬೇಕು ಅಂತ ಹೇಳ ಆಲೋಚನೆಯನ್ನ ಮಾಡ್ತಾರೆ. ಅದನ್ನ ನಿಜವಾದಂತಹ ಪರಿಸರ ಅಂತ ಹೇಳಿ ಅನೇಕರು ಅಂದ್ಕೊಳ್ತಾರೆ. ಆದರೆ ಏನೂ ಇಲ್ಲದ ಒಂದು ಪ್ರದೇಶವೂ ಕೂಡ ಅದು ಕೂಡ ಪರಿಸರನೇ. ಈ ನಿಟ್ಟಿನಲ್ಲಿ ನಿಮ್ಮ ಭಾಗದ, ನಿಮ್ಮ ಊರಿನ ಪರಿಸರ ಹೇಗಿತ್ತು? ಪರಿಸರದ ಬಗ್ಗೆ ನಿಮಗೆ ಆಸಕ್ತಿ ಹೇಗೆ ಬಂತು? ಪರಿಸರ ಸಹಜವಾಗಿ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ವಿಷಯನೇ. ಅವರ ಜೀವನೋದ್ದಕ್ಕೂ ಅವರು ಯಾವುದೇ ಮಗುಗೂ ಚಿತ್ರ ಬರೆಯ ಕೊಟ್ಟರು ಅವರು ಗುಡ್ಡ, ಸೂರ್ಯ, ನದಿಲಿರೋ ಬಾತ್ಕೋಳಿನೇ ಬರೆಯೋದು. ಎಲ್ಲರೂ ಆ ಥರ ಕಲ್ಪನೆ ಕನಸು ಕಾಣ್ತಾರೆ. ಗುಡ್ಡದ ಮೇಲೆ ಇರುವಂಥ ಮನೆ ಅಂತ ಕನಸು ಕಾಣ್ತಾರೆ. ಬಟ್ ವಾಸ್ತವದಲ್ಲಿ ಹಾಗೇನಿಲ್ಲ. ನಾವು ಎಲ್ಲೇ ಇದ್ರೂ ಕೂಡ ಪರಿಸರ ಸೃಷ್ಟಿ ಮಾಡ್ಬೋದು, ಸುಂದರ ಸೃಷ್ಟಿ ಮಾಡೋಕೆ ಸಾಧ್ಯ ಇದೆ ಅನ್ನೋದನ್ನ ಕಂಡ್ಕೋಬೇಕಷ್ಟೇ. ಸಂತೋಷ ಮತ್ತು ಸೌಲಭ್ಯ ಅನ್ನೋದು ಎಲ್ಲೂ ಇಲ್ಲ, ನಾವು ಹುಟ್ಟಾಕೋಬೇಕಷ್ಟೇ. ಅವನ್ನೆಲ್ಲವೂ ನಾವು ಸಂತೋಷನ ಗಳಿಸ್ಬೇಕು, ಸೃಷ್ಟಿ ಮಾಡಬೇಕಾಗುತ್ತೆ. ನಮ್ಮ ಊರಿನ ಪರಿಸರದಲ್ಲಿ ಹೆಚ್ಚು ಬಿಸಿಲು, ಹೆಚ್ಚು ಬೇಸಿಗೆ, ನೀರಿಲ್ದಿರೋ ಸಮಸ್ಯೆಗಳು. ಈ ಊರಿಗೆ ಬಂದಾಗ ಆ ಥರದ್ದು ಏನೂ ಇಲ್ವೇ ಇಲ್ಲ. ಇದು ಸೆಕೆನೇ ಆಗಲ್ಲ. ಸೂರ್ಯ ಮುಳುಗಿದ ತಕ್ಷಣ ಚಳಿ ಆಗುವಂಥ ಊರುಗಳೆಲ್ಲ ಇವು. ಬಳ್ಳಾರಿ ಥರ, ಬೇರೆ ರಾಯಚೂರು ಥರ ಸೂರ್ಯ ಮುಳುಗಿದ ಮೇಲೆ ರಾತ್ರಿ 12 ಗಂಟೆ ತನಕ ತುಂಬ ಬಿಸಿ ಇರುತ್ತೆ. ಇಲ್ಲಿ ಹಾಗಿಲ್ವೇ ಇಲ್ಲ. ಸೂರ್ಯ ಮುಳುಗಿದ ತಕ್ಷಣ ತಣ್ಣಗಿರುತ್ತೆ ವಾತಾವರಣ. ಅಂಥ ಒಂದು ಅನುಕೂಲ ಇರುವಂಥ ಜಾಗ. ಜೊತೆಗೆ ಇಲ್ಲಿ ಬೆಟ್ಟಗಳಿದ್ದಾವೆ, ಸಣ್ಣ ಬೆಟ್ಟಗಳಿದ್ದಾವೆ, ಅದರಲ್ಲಿ ಮರಗಳಿದ್ದಾವೆ. ನಾವು ಬಂದಾಗ ಈಗಲೂ ಕೂಡ ಅಲ್ಲಿ ಹುಲಿ ಇತ್ತು ಅನ್ನೋದಾಗಲಿ ಅಥವಾ
ಈ ಹುಲಿ ಬೇಟೆ ಆಡಿದ್ರು ಅನ್ನೋದಾಗ್ಲಿ ಎಲ್ಲ ನಮ್ಮ ಕತೆ ಹೇಳೋರು ಅಷ್ಟು. ಅವಾಗ ನಾವೇನು ಕಣ್ಣಾರೆ ಹುಲಿ ನೋಡಿಲ್ಲ ಅಲ್ಲಿ ಹೋಗಿ, ಆದ್ರೆ ಆಗ ಹೇಳೋರು. ಹೋದಾಗ ನಿಜವಾಗ್ಲೂ ದಟ್ಟವಾದ ಕಾಡೇ ಇತ್ತು. ಅವಾಗ ಮರ ಕಡಿಯುವಂಥ, ಸೌದೆ ಕಡಿಯುವಂಥದ್ದು ಇತ್ತು, ಮರಗಳು ಇದ್ವು, ಅವಾಗ ಬೆಳಿತಾನೆ ಇತ್ತು. ಈಗಲೂ ಇದಾವೆ, ಈಗಲೂ ಬೆಟ್ಟಗಳಿದಾವೆ. ಅಲ್ಲೂ ಕೂಡ ಹುಡುಕಿದ್ರೆ ಸಿಗುವಂತ ಸಸ್ಯಗಳು, ಗಿಡಮೂಲಿಕೆಗಳು ಇದಾವೆ ಅಂತ ತುಂಬಾ ಜನ ಹುಡುಕ್ತಾರೆ. ಈಗಲೂ ಅದು ಹಸಿರಾಗೇ ಇದೆ. ಚಾಲನೆ ಮಾಡೋದಕ್ಕೆ, ಹುಡುಗರಿಗೆ ಹೊಸ ಸಸ್ಯ ಪರಿಚಯ ಮಾಡೋದಕ್ಕೆ, ಪರಿಸರದ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಅವಕಾಶ ಇದೆ ಈಗಲೂ ಕೂಡ ಈ ಊರಲ್ಲಿ. ಅಂತ ಬೆಟ್ಟಗಳು ಈಗಲೂ ಇದಾವೆ. ಹೀಗಾಗಿ ಅದು ನಮ್ಮ ಎಲ್ಲರನ್ನೂ ಇನ್ಸ್ಪೈರ್ ಮಾಡ್ತಾವಾಗ ಅದೇ ತರ ತಂಡಗಳು, ಅದೇ ತರ ವಿದ್ಯಾರ್ಥಿಗಳು ಸೇರ್ಕೊಂಡಿದ್ರಿಂದ ಆ ಬೆಟ್ಟಗಳಿಗೆ ಚಾಲನೆ ಹೋಗೋದು, ಅಲ್ಲಿ ಸಸಿಗಳನ್ನ ನೆಡುವಂಥದ್ದು, ಪ್ರತಿ ವರ್ಷ ಮಳೆಗಾಲದಲ್ಲಿ ಅಲ್ಲಿ ಹೋಗಿ ಬೀಜ ನೆಟ್ಟು ಬರುವಂಥದ್ದು, ಈ ಒಂದು ಕಾರ್ಯಕ್ರಮ ರೂಪಿಸ್ತಾ ಅದು ನಮ್ಮನ್ನು ರೂಪಿಸ್ತು. ನಮಗೂ ಅದರಿಂದ ಖುಷಿ ಆಯ್ತು. ಮತ್ತು ನಾವು ಕೆಲಸಗಾರ ಜೊತೆ ಸೇರ್ಕೊಂಡು ನಮಗೂ ಸಂತೋಷ ಆಗೋಯ್ತು. ವಿದ್ಯಾರ್ಥಿಗಳು ಈಗಲೂ ಕೂಡ 30 ವರ್ಷದ ನಂತರ ನೆನಪಿಟ್ಕೊಂಡು ಹೇಳ್ತಾರೆ. ಈಗಲೂ ಅದೊಂದು ಸಾರ್ಥಕ ಅನ್ಸುತ್ತೆ. ಅವಾಗ ಪರಿಸರದ ಬಗೆಗಿನ ನಿಮ್ಮ ಒಂದು ಆಸಕ್ತಿ ಏನಿದೆಯೋ ಇದು ನಿಮ್ಮ ಓದಿನಿಂದ ಬಂದಿದ್ದೋ ಅಥವಾ ನೀವು ಹವ್ಯಾಸವಾಗಿ ಬೆಳೆಸ್ಕೊಂಡಿದ್ದೋ, ಹೇಗೆ? ನಾನು ಹೈಸ್ಕೂಲ್ ಓದಿದ್ದು ಸಿರ್ಸಿನಲ್ಲಿ. ಆವಾಗ ಸುತ್ತೋದಕ್ಕೆ, ಕಾಡನ್ನು ನೋಡೋದಕ್ಕೆ ಮತ್ತು ಅಲ್ಲಿ ನೀರು ಆಟ ಆಡೋದಕ್ಕೆ ತುಂಬ ಅವಕಾಶ ಇತ್ತು ಆ ಹೈಸ್ಕೂಲ್ ದಿನಗಳಲ್ಲಿ. ಅದು ಹೆಚ್ಚು ಪ್ರೇರಣೆ ನೀಡ್ತಾವಾಗ. ಸಿರ್ಸಿ ನಂತರ ಧಾರವಾಡಕ್ಕೆ ಬಂದ್ವಿ. ಅದು ಕೂಡ ಮಲೆನಾಡು ತಪ್ಪಲೆ ಇರುತ್ತೆ. ನಾನು ಓದಿದ್ದೆ ಸಸ್ಯಶಾಸ್ತ್ರ, ಆದ್ದರಿಂದ ಪ್ರತಿ ವರ್ಷ ಟೂರ್ ಮಾಡುವಂಥದ್ದು, ನಂತರ ಊಟಿಗೆ ಹೋಗುವಂಥದ್ದು, ಅಲ್ಲಿ ಸಸ್ಯ ಸಂಗ್ರಹಣೆ ಮಾಡುವಂಥದ್ದು, ಸಸ್ಯಗಳನ್ನ ಗುರುತು ಹಿಡಿಯುವಂಥದ್ದು, ಈ ಥರದ ಒಂದು ಪರಿಸರಕ್ಕೆ ನಾವು ಒಳಪಟ್ಟೆ. ಸಹಜವಾಗಿ ಪರಿಸರದ ಬಗ್ಗೆ ಒಂದು ಆಸಕ್ತಿ ಬಂದೇ ಬರುತ್ತೆ. ವಾತಾವರಣ ಇದ್ದಾಗ ತುಂಬ ಆರೋಗ್ಯವಾಗಿಡುತ್ತೆ, ನಮ್ಮನ್ನ ಸಂತೋಷವಾಗಿ ಇಡುತ್ತೆ. ಪರಿಸರ ಜೊತೆ ಸೇರ್ಕೊಂಡಾಗ ನಮ್ಮ ಥರದೇ ವಿಚಾರವಂತ ಜನ ಸಿಗ್ತಾರೆ, ಅಂಥದ್ದೇ ವಿದ್ಯಾರ್ಥಿಗಳು ಸಿಗ್ತಾರೆ. ಅವರು ಕೂಡ ಹೊಸ ಹೊಸದನ್ನು ಹುಡುಕ್ತಾರೆ. ಅಪರೂಪದ ಸಸ್ಯ ಸಿಕ್ಕಾಗ ಖುಷಿ, ಒಂದು ಯಾವುದೋ ಸಸ್ಯ ಗುರುಸಿದಾಗ ಆಗುವಂಥ ಸಂತೋಷ ಬೆಲೆ ಕಟ್ಟಲಾಗದ್ದು. ಹೀಗಾಗಿ ಪರಿಸರದ ಜೊತೆಗೆ ಹೋಗ್ತಾನೆ ವಿಜ್ಞಾನ ಕಂಡ್ಕೊಂತೇವೆ, ಅಲ್ಲಿರುವಂಥ ವಿಜ್ಞಾನ ಅರ್ಥ ಮಾಡ್ಕೊತೇವೆ ಅನ್ನೋದು ಗಮನಕ್ಕೆ ಬರೋಕ್ಕೆ ಶುರುವಾಯಿತು. ಒಟ್ಟಾರೆ ಈ ವಿಜ್ಞಾನದ ಬಗ್ಗೆ, ಅದು ಓದಿಗಾಗ್ಲಿ ಅಥವಾ ನಿಮ್ಮ ಒಂದು ಹವ್ಯಾಸಕ್ಕಾಗ್ಲಿ, ವಿಜ್ಞಾನದ ಬಗ್ಗೆ ನಿಮಗೆ ಕುತೂಹಲ ಮೂಡಿದ್ದು, ಆಸಕ್ತಿ ಮೂಡಿದ್ದು ಹೇಗೆ? ಓದೋ ದಿನಗಳಲ್ಲೇ ಇದನ್ನು ಹೇಳಬೇಕಾಗುತ್ತೆ. ಭೇಟಿಯಾಗೋ ಜನಗಳು, ಅವಾಗ ನಮ್ಮಲ್ಲಿ ವಿಚಾರ ಸೇರ್ಕೊಳ್ಳುವಂಥ ಜನರು ನಮ್ಮ ಜೊತೆಗಿರ್ತಾರೆ, ಅದು ನಮ್ಮ ಪ್ರಭಾವ ಬೀರುತ್ತೆ ಅಂತ ಕಾಣುತ್ತೆ. ಆಗಿನ ಕಾಲಕ್ಕೆ ಒಂದು ಕ್ರಾಂತಿಕಾರಿ ಅನಿಸ್ಕೊಳ್ಳುವಂಥದ್ದು ಲಂಕೇಶ್ ಥರದ ಒಂದು ಪತ್ರಿಕೋದ್ಯಮ ಬಂತು. ಜೊತೆಗೆ ನಾನು ಫಿಸಿಕ್ಸ್ ಓದಿದ್ರಿಂದ ಏನಾಯ್ತು, ಅಸ್ಟ್ರಾನಮಿ, ಗ್ರಹಣಗಳು ಉಂಟಾದಾಗ ಜನರಿಗೆ ನಾವು ಗ್ರಹಣ ತೋರ್ಸಕ್ಕೆ ಓಡಾಡಿದ್ವಿ. ನಮ್ಮಲ್ಲೂ ಆ ವಿಜ್ಞಾನ ಸೇರ್ಕೊಳ್ಳೋ ಶುರುವಾಯಿತು. ಸೊ ವಿಜ್ಞಾನದಲ್ಲಿ ಏನಿದೆ, ಸಹಜವಾಗಿ ಸರಳವಾಗಿರೋದಕ್ಕಿರೋ ಅವಕಾಶ ಇದೆಯಲ್ಲ, ಮೂಢನಂಬಿಕೆಯಿಂದ ಹೊರಗೆ ಬರುವಂಥ ಒಂದು ಅವಕಾಶ ತಾನೇ ಹುಟ್ಕೊಳ್ಳುತ್ತೆ. ಹೀಗಾಗಿ ಪ್ರತಿ ವ್ಯಕ್ತಿ ಮೂಢನಂಬಿಕೆಯಿಂದ ಹೊರಬರೋಕ್ಕಾಗಲಿ, ಸಹಜ ಜೀವನ ಕಂಡುಕೊಳ್ಳೋಕ್ಕಾಗಲಿ, ದಿನನಿತ್ಯ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕಾಗಲಿ ವಿಜ್ಞಾನಗಳೇ ಹೋಗ್ತಾನೆ, ವಿಜ್ಞಾನ ಕಂಡ್ಕೊತಾನೆ. ವಿಜ್ಞಾನ ಇನ್ನೊಬ್ಬರಿಗೆ ಹಂಚೋದ್ರಿಂದ ಮತ್ತು ಅದು ಎಷ್ಟು ಸರಳ ಅಂತ ತಿಳಿಸ್ಕೊಳ್ಳೋದ್ರಿಂದ ನಮಗೂ ಸಂತೋಷ ಉಂಟಾಗುತ್ತೆ. ಹೀಗಾಗಿ ವಿಜ್ಞಾನ ನನಗೆ ಒಂದು ಹವ್ಯಾಸ ಬೆಳೆಬರೋಕ್ಕೆ ಶುರುವಾಯಿತು. ವಿಜ್ಞಾನವನ್ನು ಪಾಠ ಮಾಡ್ತಿದ್ರು ಕೂಡ ಪಾಠ ಮಾಡೋದೇ ಬೇರೆ, ಹೊರಗಡೆಗೆ ಹಾಗಲ್ಲ, ಅದನ್ನು ಕಂಡುಕೊಳ್ಬೇಕಾಗುತ್ತೆ. ಅದನ್ನು ಕಂಡುಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು, ಅದನ್ನಿಂದ ನಾವು ಕಂಡುಕೊಂಡು ನಮ್ಮ ಜೀವನನೂ ಸರಳ ಮಾಡ್ಕೊಳ್ಳುವಂಥ ಅವಕಾಶ ಸಿಗುತ್ತೆ. ಇದು ಹವ್ಯಾಸನೂ ಹೌದು, ಜೀವನ ಮಾಡೋ ರೀತಿನೇ ಹೌದು ಅನ್ಸುತ್ತೆ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದೆ. ಅನೇಕ ಜನರಲ್ಲಿ ಅದು ವಿಜ್ಞಾನದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂತಹ ಕೆಲಸವನ್ನು ಕೂಡ ಮಾಡಿದ್ದೆ. ಇಂತಹ ಒಂದು ಅಮೂಲ್ಯವಾದಂತಹ ಸಂಸ್ಥೆ ಇದು ಜನ್ಮ ತಾಳುವಂತಹ ಸಂದರ್ಭದಲ್ಲಿ ನೀವು ಕೂಡ ಇದ್ದಂಥವ್ರು, ನೀವು ಕೂಡ ಅದಕ್ಕೆ ಸಾಕಷ್ಟು ಕೆಲಸವನ್ನು ಮಾಡಿದಂಥವ್ರು. ಈ ನಿಟ್ಟಿನಲ್ಲಿ ಈ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಹೇಗೆ ಜನ್ಮ ತಾಳ್ತು, ಹೇಗೆ ಉದಯಿಸ್ತು, ಅದ್ರ ಬಗ್ಗೆ ಹೇಳಿ. ವಿಜ್ಞಾನ ಪರಿಷತ್ತು ಕರ್ನಾಟಕದಲ್ಲಿ ಅವಾಗ ಯಾವುದೇ ವಿಜ್ಞಾನ ಒಂದು ಪ್ರಚಾರ ಮಾಡೋ ಸಂಸ್ಥೆ ಇರಲಿಲ್ಲ. ರಾಜ್ಯದ ಬೇರೆ ಬೇರೆ ಕಡೆ ಇದ್ವು. ನಾವು ದೆಹಲಿಗೆ ಹೋದಾಗ ಅಲ್ಲಿ ಬೇರೆ ಬೇರೆ ಸಂಸ್ಥೆಗಳು ನೋಡಿದಾಗ ನಮ್ಮಲ್ಲೂ ಹುಟ್ಟಾಕಬೇಕು ಅನ್ನೋಂಥದ್ದು ಒಂದು ಶುರುವಾಯಿತು. ಆದರೆ ನಮ್ಮ ಮನಸ್ಸಿಗೆ ಅವಾಗ ಬಂದಿದ್ದು ಬರೀ ಚಿಕ್ಕ ಮಕ್ಕಳಿಗೆ ವಿಜ್ಞಾನ ಹೇಳ್ಕೊಡೋ ಅಂತ ಒಂದು ಟೆಂಡೆನ್ಸಿ ಇರುವಂಥ ಶಿಕ್ಷಕರಾದ್ರಿಂದ ಭಾಳಷ್ಟು ಜನ ಶಿಕ್ಷಕರೇ ಸೇರ್ಕೊಂಡಿದ್ದು. ನಾವು ಶಿಕ್ಷಕ ಸೇರ್ಕೊಂಡಿದ್ರಿಂದ ಅವಾಗ ಅದು ರಿಜಿಸ್ಟ್ರೇಷನ್ ಮಾಡಿಸೋದು, ಅದಕ್ಕೊಂದು ಪತ್ರಿಕೆಯನ್ನು ಹೊರಡಿಸ್ಬೇಕು ಅನ್ನೋಂಥದ್ದು, ಬಾಲ ವಿಜ್ಞಾನ ನಾವು ಚಿಕ್ಕ ಮಕ್ಕಳನ್ನೇ ಗುರಿ ಇಟ್ಕೊಂಡು ಮಾಡಿದ್ವು ಅದನ್ನು. ಆವಾಗ ಸೇತುರಾವ್ ಅಂಥವ್ರು, ಎಮ್.ಆರ್. ನಾಗರಾಜ್ ಅಂಥವ್ರು ಸೇರ್ಕೊಂಡು ಶುರು ಮಾಡಿದ್ರು. ಬೆಂಗಳೂರಲ್ಲಿ ಅದು ರಿಜಿಸ್ಟ್ರೇಷನ್ ಆಯಿತು. ಒಂದು ಸಣ್ಣ ವಿಜ್ಞಾನ ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಒಂದು ಸಣ್ಣ ರೂಮ್ ಕೊಟ್ಟಿರೋದಕ್ಕೆ ಅಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತು. ಕಮ್ಯುನಿಕೇಷನ್ ಕಡಿಮೆ ಆದ್ರಿಂದ ಬರೀ ಪತ್ರಿಕೆಯವರೇ ಅವಾಗ ಇದ್ದಿದ್ದು, ಪತ್ರಿಕೆಯವ್ರ ಮೂಲಕ ನಡೀತಿತ್ತು. ಆದರೆ ಆ ವಿಜ್ಞಾನ ಚಟುವಟಿಕೆ ಮಾಡಬೇಕು ಅನ್ನೋದು ಆಸಕ್ತಿ ರಾಜ್ಯಾದ್ಯಂತ ಇದ್ದರಿಂದ ಅದೊಂದು ಆಸರೆ ಗೋಲಾಯ್ತು ಅಷ್ಟೇ ಅವರಿಗೆ. ಸಂಸ್ಥೆ ಯಾವುದೇ ಹಣ ಕೊಡದಿದ್ರು ಕೂಡ ಅದ್ರ ಬ್ಯಾನರ್ ಹಾಕ್ಕೊಂಡು ಊರೂರಲ್ಲಿ ವಿಜ್ಞಾನ ಕಾರ್ಯಕ್ರಮ ಮಾಡಿಕೊಡುವಂತಹ ಯುವಕರು ಹುಟ್ಕೊಂಡ್ರು. ಎಲ್ಲ ಜನರಿಗೂ ಅದೊಂದು ಗುರುತಿನ ದಿಕ್ಸೂಚಿ ಆಯ್ತು ಅಷ್ಟೇ. ವಿಜ್ಞಾನ ಪರಿಷತ್ತು ತುಂಬಾ ಕಷ್ಟಪಡಲಿಲ್ಲ, ಆದರೆ ತುಂಬಾ ಜನ ವಿಜ್ಞಾನ ಆಸಕ್ತರು ಕಷ್ಟಪಟ್ಟು ಅದನ್ನ ಬೆಳೆಸ್ಬಿಟ್ರು. ಹೀಗಾಗಿ ಅದಕ್ಕೊಂದು ರಿಕಗ್ನಿಷನ್ ಬಂತು. ಅದೇ ಕಾಲಕ್ಕೆ ಸಾಕ್ಷರತೆ ಅನ್ನುವಂಥ ಚಳವಳಿ ಶುರು ಆಯಿತು. ಅದರಲ್ಲಿ ಆಟೋಮೆಟಿಕ್ ನಾವು ಭಾಗವಹಿಸಿದ್ವಿ. ಬೀದಿ ನಾಟಕ ಮಾಡುವಂಥದ್ದು, ನಂತರ ಅಕ್ಷರ ಕಲಿಸೋ ಯಾಕೆ ಮಹತ್ವ ಅನ್ನೋದೇನು ಹಾಡು ಹೇಳುವಂಥದ್ದು. ಹಾಡು ಹೇಳಕ್ ಬರೆದಿರೋ ನಾವೆಲ್ಲರೂ ಆ ದಮಡಿ ತಗೊಂಡು ಬಡದು ಹಾಡು ಹೇಳಕ್ ಶುರು ಮಾಡಿದ್ವಿ. ಆಮೇಲೆ ವೆಹಿಕಲ್ಗಳೆಲ್ಲ ಹಳ್ಳಿಗೆ ಹೋಗಿ ಸಾಕ್ಷರತೆಯನ್ನ ಮೂಡಿಸ್ಕೊಳ್ಳಿ,
ವಯಸ್ಕರು ಕೂಡ ಕಲಿಬೋದು ಅಂತ ಹೇಳುವಂಥದ್ದು, ಇದೆಲ್ಲ ಜನರಿಗೆ ಹೇಳ್ತಾನೆ ನಮ್ಮೊಳಗೂ ಕೂಡ ವಿಜ್ಞಾನದ ಅನೇಕ ವಿಷಯಗಳು ಅರ್ಥ ಆಗಿ ಶುರು ಅದು. ಜನಸಾಮಾನ್ಯರಿಗೆ ವಿಜ್ಞಾನ ಹೇಳುವಂಥದ್ದು ಇದೆಯಲ್ಲ ಅದು ಇನ್ನೂ ಸರಳ ಆಗಿಬಿಡ್ತಾವಾಗ. ತುಂಬ ಏನು ಟೆಕ್ನಿಕಲ್ ಆಗಿ ಬೇಕಾಗುವಂಥ ವಿಷಯಗಳು ಬೇಕಾಗೇ ಇಲ್ಲ. ದಿನನಿತ್ಯ ನೋಡೋ ವಿಷಯಗಳಲ್ಲಿ ಹೇಗೆ ನಾವು ಆಹಾರ ಪದ್ಧತಿಗಳಾಗಿರ್ಬೋದು, ನಮ್ಮ ನಡೆನುಡಿಗಳಾಗಿರ್ಬೋದು, ನಮ್ಮ ನಂಬಿಕೆಗಳಾಗಿರ್ಬೋದು, ವಿಜ್ಞಾನವನ್ನು ಕಂಡ್ಕೋಬೇಕು, ಸಹಜವಾಗಿರ್ಬೇಕು ಅನ್ನೋಂಥದ್ದನ್ನು ಹೇಳೋಕೆ ಅನುಕೂಲ ಆಯಿತು. ಸೊ ವಿಜ್ಞಾನ ಪರಿಷತ್ ಆ ಟೈಮಿಗೆ ಬೆಳೆಯೋಕ್ಕೆ ತುಂಬ ಸಹಾಯ ಆಗಿಬಿಡ್ತು. ಹೀಗಾಗಿ ಅನೇಕ ಜಿಲ್ಲೆಗಳಲ್ಲಿ ಅನೇಕ ಘಟಕಗಳಾದವು, ಶಾಲೆಗಳಲ್ಲೆಲ್ಲ ಘಟಕಗಳನ್ನು ತರೆದ್ರು. ವಿಜ್ಞಾನ ಪರಿಷತ್ ಹೆಸರಲ್ಲಿ ಅನೇಕ ಜನ ವಿಜ್ಞಾನ ಸಂಘಗಳು ಹುಟ್ಕೊಂಡು ವಿಜ್ಞಾನ ಸಂಘಗಳ ಆಕ್ಟಿವಿಟಿ ಶುರು ಆಯಿತು. ನಮ್ಮ ದೇಶದ ವಿಜ್ಞಾನಿಗಳ ದಿನಾಚರಣೆ ಆಚರಿಸೋ ಮೂಲಕ, ವಿಜ್ಞಾನ ದಿನ ಆಚರಿಸೋ ಮೂಲಕ, ಅದರ ಮೂಲಕ ಆಕ್ಟಿವಿಟಿ ಮಾಡಬೇಕಾದಂಥ ಒಂದು ಕಟ್ಟುಪಾಡಿನಲ್ಲಿ ಅದು ಕೂಡ ಕೆಲಸ ಶುರು ಮಾಡೋದ್ರಿಂದ ಸಾಕಷ್ಟು ವಿಜ್ಞಾನ ಚಟುವಟಿಕೆಗಳು ಮಾಡೋದಕ್ಕೆ ಕಾರಣ ಆಗೋಯ್ತದು. ವಿಜ್ಞಾನ ಪರಿಷತ್ತು ಅದೊಂದು ಸಣ್ಣ ಸಂಸ್ಥೆ ಹುಟ್ಟಿದ್ರು ಕೂಡ ವಿಜ್ಞಾನ ಚಟುವಟಿಕೆ ಮಾಡಬೇಕನ್ನೋರು ಎಲ್ಲರ ಒಂದು ಆಸೆಗೆ ಊರುಗೋಲಾಗಿ ಎಲ್ಲ ಕಡೆಗೂ ಅದರ ಕೇಂದ್ರಗಳು ಶುರುವಾದವು. ಹಾಸನದಲ್ಲಿಯೂ ಕೂಡ ರಾಜ್ಯ ವಿಜ್ಞಾನ ಪರಿಷತ್ತಿನ ಶಾಖೆಯನ್ನ ತೆರೆದು ತಾವು ಆರಂಭದ ದಿವಸಗಳಲ್ಲಿ ಕೆಲಸವನ್ನ ಮಾಡಿದಂಥವ್ರು. ಇಲ್ಲಿ ಎಲ್ಲಿ ಕೇಂದ್ರವನ್ನಾಗಿ ಮಾಡ್ಕೊಂಡಿದ್ರಿ, ಏನೆಲ್ಲ ಚಟುವಟಿಕೆಗಳನ್ನ ಮಾಡ್ತಾ ಇದ್ರಿ, ಅದ್ರ ಬಗ್ಗೆ ಹೇಳಿ. ಆ ವಿಜ್ಞಾನ ಕೇಂದ್ರ ಅನ್ನೋದು ಹಾಸನದಲ್ಲಿ ಅನೇಕ ಬಾಡಿಗೆ ಆಫೀಸ್ಗಳಲ್ಲಿ, ಆಮೇಲೆ ಶಾಲೆಯ ರೂಮ್ಗಳು ಕೊಡ್ತೀವಿ ನಮಗೆ, BO ರೂಮ್ ಪಕ್ಕದ ಒಂದು ರೂಮ್ ಕೊಡೋರು, ಹೀಗೆ ಒಂದು ಕೊಠಡಿ ಬರೀ ನಮ್ಮ ಪೋಸ್ಟ್ ಅಡ್ರೆಸ್ಸಿಗೆ ಬೇಕಾಗಿತ್ತದು. ನಿಜವಾಗ್ಲೂ ನಾವು ಕಾರ್ಯಕ್ರಮ ಮಾಡ್ತಿದ್ದು ಶಾಲೆಗಳಿಗೆ ಹೋಗೋದಿದೆ, ಸ್ಲೈಡ್ಸನ್ನು ತೊಗೊಂಡೋಗಿ ಹಾವುಗಳನ್ನು ತೋರಿಸುವಂಥದ್ದು, ಇಷ್ಟು ಹಾವುಗಳಿದಾವೆ ಕರ್ನಾಟಕದಲ್ಲಿ ಅಂತ ತೋರಿಸುವಂಥದ್ದು. ಹಾವುಗಳು ನೋಡಿದಾಗ ಜನ ಖುಷಿ ಪಡೋದು, ಮತ್ತು ನಾವು ಬೇರೆ ಶಾಲೆಗೆ ಕಲಿತಿದ್ವಿ ನಮ್ಮನ್ನ, ಅದ್ರ ಮೂಲಕ ಸುದ್ದಿ ಆಗ್ಬೋದು. ಗ್ರಹಣ ಹತ್ರ ಬಂದಾಗ ಗ್ರಹಣ ಸಂಬಂಧಪಟ್ಟಂಗೆ ಕಾರ್ಯಕ್ರಮ ಮಾಡೋದಂಥದ್ದು, ಮಳೆಗಾಲ ದಿನಗಳಲ್ಲಿ ಪರಿಸರ ಸಂಬಂಧಪಟ್ಟಂತೆ ಕೆಲಸ ಮಾಡುವಂಥದ್ದು. ಹೀಗೆ ಅವಾಗ ಟ್ಯೂಷನ್ಗಳು ಇರಲಾದ್ರಿಂದ ಬಹಳಷ್ಟು ಮಕ್ಕಳು ಭಾಗವಹಿಸೋರು. ಅದು ಬೆಳೆಯೋದಕ್ಕೆ ಕಾರಣ ಆಯ್ತು. ಜೊತೆಗೆ ಆಕಾಶ ವೀಕ್ಷಣೆ ಕಾರ್ಯಕ್ರಮದಲ್ಲಿ ಪೇರೆಂಟ್ಸ್ ಎಲ್ಲ ಬರೋರು, ಅವರು ಕೂಡ ನೋಡೋರು. ನೇರವಾಗಿ ಟೆಲಿಸ್ಕೋಪ್ ನಾವು ನೋಡ್ಬೇಕಾದ್ರೆ MSc ಬರಬೇಕಾಗಿತ್ತು. ಆ ಕಟ್ಟುಪಾಡನ್ನು ಮುರಿದು ಟೆಲಿಸ್ಕೋಪ್ಗಳನ್ನು ನಾವು ತಯಾರಿಸಿ, ಟೆಲಿಸ್ಕೋಪ್ಗಳನ್ನು ತಗೊಂಡು ಜೀಪ್ ಮೇಲೆ ಹಾಕೊಂಡು ಹಳ್ಳಿಗೆ ಶಾಲೆಗಳಿಗೆ ಹೋಗಿ ಆ ಟೆಲಿಸ್ಕೋಪ್ಗಳನ್ನು ಜೋಡಿಸಿದಾಗ ಇಡೀ ಊರಿನ ಜನನೇ ಬರೋರು. ಆ ಊರಲ್ಲಿ ಜಾತ್ರೆ ಇದೆ ಅನ್ನೋಂಗೆ. ಬರೀ ಅಷ್ಟೇ ಅಲ್ಲ, ಬ್ಯಾನರ್ ಮಾತ್ರ ಅಲ್ಲ, ಅಲ್ಲಿ ಐಸ್ ಕ್ಯಾಂಡಿ ಮಾರುವಂಥವ್ರು, ಪಾನಿಪುರಿ ಮಾರುವಂಥವ್ರೆಲ್ಲ ಅಂಗಡಿ ಇಟ್ಕೊಂಡು ಜನ ಬರುವಷ್ಟು ಮಟ್ಟಿಗೆ ಅದು ಒಂದು ದೊಡ್ಡ ಜಾತ್ರೆ ಥರ ಸಮಾರಂಭ ಥರ ನಡೀತಿತ್ತು. ಅಲ್ಲಿ ಆವಾಗ ಆಕಾಶ ವೀಕ್ಷಣೆಯಲ್ಲಿ ಯಾವ್ಯಾವ ರಾಶಿಗಳಿದ್ದಾವೆ, ರಾಶಿ ಅಂದರೆ ಏನು, ಅದನ್ನು ಜನ ಪ್ರಶ್ನೆ ಕೇಳೋದು, ನೀವು ನಂಬ್ತಿರೋ ಇಲ್ವೋ ಅಂತೆಲ್ಲ ಪ್ರಶ್ನೆ ಕೇಳೋದು, ನಮ್ಮನ್ನು ಕ್ರಾಸ್ ಕ್ವಶನ್ ಮಾಡುವಂಥದ್ದು, ಇದು ಬೆಳೀತು. ಅದ್ರ ಮೂಲಕ ಅನೇಕ ವಿದ್ಯಾರ್ಥಿಗಳು ಬೆಳೆದ್ರು. ನಾಳೆ ಆ ಟೆಲಿಸ್ಕೋಪನ್ನು ಅಷ್ಟು ಚಿಕ್ಕ ವಯಸ್ಸಲ್ಲಿ ಅವ್ರು ನೋಡಿ ಶನಿಗ್ರಹವನ್ನಾಗಲಿ ಗುರುಗ್ರಹ ನೋಡುವಂಥ ಅವಕಾಶ ಸಿಕ್ತು. ಅದು ನಮಗೆ ಸಿಕ್ಕಿರಲಿಲ್ಲ. ನಾವೆಲ್ಲ ಭಾಳ MSc ಮಾಡ್ದಂಗೆ ಕಾಯ್ಬೇಕಾಗಿತ್ತು. ಅದಕ್ಕೆ ಆವಾಗ ಹೈಸ್ಕೂಲಿಗೆಲ್ಲ ತೊಗೊಂಡೋಗಿ ತೋರಿಸಿದ್ವಿ. ಟೆಲಿಸ್ಕೋಪ್ ಅಂಥದ್ದು ದೊಡ್ಡ ದೊಡ್ಡ ಟೆಲಿಸ್ಕೋಪ್ಗಳು, ಅವು ಕೂಡ ಎತ್ತಕ್ಕಾಗದಿರೋ ಟೆಲಿಸ್ಕೋಪ್ ತೊಗೊಂಡೋಗಿ ತೋರಿಸಿದ್ವಿ. ಅದರಿಂದ ಏನಾಯಿತು, ಆ ವಿಜ್ಞಾನ ಚಳವಳಿ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ನಮಗೆ ಭಾಳಷ್ಟು ಜನರಿಗೆ ಭೇಟಿ ಅವಕಾಶ ಸಿಕ್ತು. ಒಬ್ಬರಿಂದ ಒಬ್ಬರಿಗೆ ನಮಗೆ ಖರ್ಚೇ ಇಲ್ಲದಿರುವಂಥ ಕಾರ್ಯಕ್ರಮಗಳಿವೆ. ಯಾವುದೇ ಹಣಕಾಸಿನ ಸಹಾಯ ಇಲ್ದೇ, ಸರ್ಕಾರದ ಸಹಾಯ ಇಲ್ದೇ, ಮತ್ತು ಯಾರು ಕೂಡ ದೇಣಿಗೆ ಕೊಡಬೇಕಾಗೇ ಇರಲಿಲ್ಲ. ಯಾಕಂದ್ರೆ ನಾವೆಲ್ಲ ಜಾಬಲ್ಲಿ ಇದ್ರಿಂದ ನಮಗೂ ಅಷ್ಟು ಕಷ್ಟನೂ ಆಗಲಿಲ್ಲ. ಪಕ್ಷಿ ವೀಕ್ಷಣೆ ಬೆಳಗಿನ ಜಾವ ಅರ್ಲಿ ಮಾರ್ನಿಂಗ್ ಮಾಡ್ತಿದ್ವಿ, ಮತ್ತೆ ವಾಪಸ್ ನಮ್ಮ ಲೆಕ್ಚರ್ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಿದ್ವಿ. ಶಾಲೆ ಕೆಲಸಗಳಿಗೆ ತೊಂದರೆ ಆಗದಂಗೆ ಈ ಕೆಲಸಗಳು ನಡೆದೋಗ್ಬಿಟ್ರು. ಹೀಗಾಗಿ ವಿಜ್ಞಾನ ಪರಿಷತ್ತಿನ ಆಫೀಸು, ಬಿಲ್ಡಿಂಗು ಏನೂ ಇಲ್ದಿದ್ರು ಕೂಡ ಒಂದು ಸರ್ಕಾರಿ ಒಂದು ರೂಮ್ ಕೊಟ್ಟಿದ್ರಿಂದ ಆ ರೂಮ್ ಪೋಸ್ಟರ್ ಇಟ್ಕೊಂಡು ಈ ಕೆಲಸಗಳನ್ನು ತುಂಬ ಜನ ನಿರ್ವಹಿಸ್ಬಿಟ್ರು. ಅವಾಗ ನೂರಾರು ಜನ ಈ ಕಾರ್ಯಕರ್ತರು ನನಸು ಮಾಡಿಬಿಟ್ರು. ಹೀಗೆ ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇದ್ವು ಅನ್ನುವಂಥದ್ದು. ಇದರ ಜೊತೆಗೆ ಈ ಪವಾಡ ಬಯಲು, ಇದು ಆವತ್ತಿನ ಕಾಲಕ್ಕೆ ಒಂದು ದೊಡ್ಡ ಸವಾಲು ಕೂಡ ಹೌದು. ಪವಾಡ ಬಯಲಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೆಲಸಗಳನ್ನು ತಾವು ಮಾಡಿದ್ರಿ. ಇದಕ್ಕೆ ನಮ್ಮ ಜನರ ಪ್ರತಿಕ್ರಿಯೆ ಹೇಗಿತ್ತು? ಆವತ್ತಿನ ಕಾಲದಲ್ಲಿ ಪವಾಡ ಬಯಲನ್ನ ಒಂದು ಪ್ರದರ್ಶನವನ್ನ ಮಾಡುವಂತಹ ಸವಾಲನ್ನ ಹೇಗೆ ಎದುರಿಸ್ತಾ ಇದ್ರಿ? ಸರ್, ಪವಾಡ ರಹಸ್ಯ ಬಯಲು ಅನ್ನೋ ಕಾರ್ಯಕ್ರಮ ತುಂಬ ಜನಪ್ರಿಯವಾದ ಕಾರ್ಯಕ್ರಮ. ಯಾಕಂದರೆ ಆಗ ಇದ್ದಂಥ ಒಂದು ಜನ ಸಮುದಾಯ ಅದನ್ನು ನಂಬ್ತಿದ್ರು. ಅನೇಕ ಈ ಥರ ಧರ್ಮದ ಹೆಸರಲ್ಲಿ ಮೋಸ ಮಾಡುವಂಥ ಅನೇಕ ಜನ ಇದ್ದಿದ್ದರಿಂದ ಪವಾಡ ಮಾಡುವಂಥ ಅವಕಾಶ ಸಿಕ್ತು. ಇದನ್ನು ಡಾಕ್ಟರ್ ಪ್ರೇಮಾನಂದ್ ಅಂತವರು ಪವಾಡ ಮಾಡೋ ರಹಸ್ಯ ಕಾರ್ಯಕ್ರಮನ ಕಲಿಸ್ಕೊಟ್ರು ಎಲ್ರಿಗೂ. ಹೇಗೆ ಈ ಧರ್ಮಗುರುಗಳ ಹೆಸರಿನಲ್ಲಿ ಯಾವ ಥರ ಮೋಸ ಮಾಡ್ತಾರೆ, ಕೈ ಚಳಕ ಮಾಡ್ತಾರೆ, ಜನ ಹೇಗೆ ಮೋಸ ಬಲಿ ಬೀಳ್ತಾರೆ ಅನ್ನೋಂಥದ್ದನ್ನು ಅವ್ರು ತೋರಿಸ್ಕೊಡ್ತಾಯಿದ್ರು. ಆ ಕಾರ್ಯಕ್ರಮ ನಾವು ಭೋಪಾಲಲ್ಲಿ ಹೋದಾಗ ಅಲ್ಲಿ ಹೋಗಿ ಮೊದಲು ಒಂದು ತಿಂಗಳ ಜೊತೆಗಿದ್ವಿ. ಇದು ಬರೀ ಪವಾಡ ಬೂದಿ ತೋರಿಸೋ ಕಾರ್ಯಕ್ರಮ, ಹೆಂಗೆ ಬೂದಿ ಕೊಡ್ತಾರೆ ಅನ್ನೋ ಕಾರ್ಯಕ್ರಮ ಅಲ್ಲ ಇದು. ಹೇಗೆ ನಂಬ್ತೀವಿ ನಾವು, ಯಾಕೆ ನಂಬ್ತೀವಿ, ನಮ್ಮ ಮನಸ್ಸಲ್ಲಿ ಹೇಗೆ ನಮಗೆ ಧರ್ಮದ ಬಗ್ಗೆ ಅಥವಾ ಈ ದೆವ್ವದ ಬಗ್ಗೆ ಆಗಲಿ ಈ ಮೂಢನಂಬಿಕೆಗಳನ್ನ ಹೇಗೆ ಬಿತ್ತಾರೆ, ಅದರಿಂದ ಹೇಗೆ ಹೊರಗೆ ಬರಬೇಕು. ದೊಡ್ಡ ವಯಸ್ಸಿಗೆ ಬರೋತ್ತಿಗೆ ನಮ್ಮ ತಲೆಯೊಳಗೆಲ್ಲ ಸೇರಿಬಿಟ್ಟಿರ್ತಾವೆ. ಅವಳು ಹೊರ ತೆಗೆಯೋದು ಸುಲಭ ಅಲ್ಲ. ಹೀಗಾಗಿ ಜನರ ಜೊತೆಗೆ ಹೇಗೆ ಮಾತಾಡಬೇಕು, ಅವ್ರ ಮನಸ್ಸಾಗಿರೋ ಹೇಗೆ ತೆಗಿಬೇಕು, ಆವಾಗಲ್ಲ ಮೈ ಮೇಲೆ ದೆವ್ವ ಬರುವಂಥವು ಅವೆಲ್ಲ ನಡೀತಾ ಇದ್ವು.
ತುಂಬಾ ಜನ ಪ್ರಶ್ನೆ ಕೇಳೋರು ಅವಾಗ. ಈ ಪವಾಡ ರಹಸ್ಯ ಬಯಲು ಕಾರ್ಯಕ್ರಮ ಏನಿದೆ, ಇದು ನಮ್ಮದೇ ಖರ್ಚು ಇರುತ್ತೆ, ನಮ್ಮದೇ ವಸ್ತುಗಳು ಇರ್ತವೆ. ನಮ್ಮನ್ನ ಅವ್ರು ಕರೆದ ತಕ್ಷಣ ಅಲ್ಲಿ ಹೋಗ್ತೀವಿ, ಒಂದು ಬ್ಯಾಗ್ ತಗೊಂಡು ಹೋಗ್ತೀವಿ, ಸುಮಾರು 2 ಗಂಟೆ 3 ಗಂಟೆ ಕಾಲ ಕಾರ್ಯಕ್ರಮ ಕೊಡ್ತೇವೆ. ಆಶ್ಚರ್ಯ ಪಡ್ತಾರೆ, ನಗ್ತಾರೆ, ಪ್ರಶ್ನೆ ಕೇಳ್ತಾರೆ, ಅವ್ರು ಪ್ರಯತ್ನ ಮಾಡಿ ನೋಡ್ತಾರೆ. ಕರ್ಪೂರ ತಗೊಂಡು ನಾಲಿ ಮೈ ಇಟ್ಕೊಂಡು ತೋರಿಸ್ತಾರೆ, ಅಥವಾ ಉರಿಯುವಂತ ವಸ್ತುನ ಕೈ ಹಚ್ಕೊಂಡು ತೋರಿಸ್ತಾರೆ. ಅವರು ಕೂಡ ಉಂಗುರ ಮಾಯ ಮಾಡುವಂಥದ್ದು. ಇವರೆಲ್ಲ ಭಾಗವಹಿಸೋದ್ರಿಂದ ಜನರೇ ಭಾಗವಹಿಸಿ ಈ ಮೂಢನಂಬಿಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಚರ್ಚೆ ಮಾಡಿ ವಾಪಸ್ ನಮ್ಗೆ ಅವರು ಸವಾಲಿನ ಪ್ರಶ್ನೆ ಕೇಳುವಂಥದ್ದು, ನಮ್ಮೂರಿಗೆ ಬನ್ನಿ ನೋಡೋಣ, ನಮ್ಮೂರಲ್ಲಿ ಹಾಗಿದೆ ಹೀಗಿದೆ ಅಂತ ಕೇಳುವಂಥದ್ದು. ಈ ಥರದ ಒಂದು ಕನ್ವರ್ಸೇಷನ್ ಬೆಳೀತಾ ಹೋಗ್ತಿತ್ತು. ಇದು ಒಬ್ಬರು ಕಲಿಸಿ ಮತ್ತೊಬ್ರಿಗೆ ಕಲಿಸುವಂಥ ಕಾರ್ಯಕ್ರಮ ನಡೆಸಿದ್ವಿ. ಶಿಕ್ಷಕರಿಗೆ ತರಬೇತಿ ಕಾರ್ಯಕ್ರಮ ಮಾಡಿದ್ವಿ. ಈ ಪವಾಡ ರಹಸ್ಯ ಬಯಲು ಕಾರ್ಯಕ್ರಮ ಒಂದು ಸೋಜಿಗೆ ಉಂಟು ಮಾಡೋದ್ರಿಂದ ಮತ್ತು ಆಕರ್ಷಣೆ ತುಂಬ ಅದ್ರ ಬಗ್ಗೆ, ಮಕ್ಕಳಿಗಾಗಲಿ ದೊಡ್ಡರಿಗಾಗಲಿ ಎಲ್ರಿಗೂ ಕುತೂಹಲ. ಯಾಕಂದ್ರೆ ಅದೊಂಥರ ಮ್ಯಾಜಿಕ್ ಥರ. ಹೀಗಾಗಿ ಎಲ್ಲರೂ ಅದನ್ನು ಭಾಗವಹಿಸಿದ್ರು, ಬಂದು ಸೇರ್ಕೊಂಡ್ರು. ಅದೊಂದು ಚಳುವಳಿ ಆಗ್ಬಿಡ್ತು. 3-4 ವರ್ಷ ಅಂತೂ ಸಾವಿರಾರು ಕಾರ್ಯಕ್ರಮ ನಡೆದ್ಬಿಟ್ಟು ಅವಾಗ ತುಂಬಾ ಯಶಸ್ವಿ ಆಯ್ತು ಈ ಕಾರ್ಯಕ್ರಮ. ತುಂಬಾ ಜನ ಈ ಕಾರ್ಯಕ್ರಮ ಕಲಿತು ಅನೇಕ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈಗಲೂ ನಡೀತಾ ಇದೆ. ಈಗಲೂ ಕೂಡ ಬೇರೆ ಬೇರೆ ಥರದ ಒಂದು ಮಾಡಿಫಿಕೇಶನ್ ಆಗಿದ್ದಾವೆ. ನರೇಂದ್ರ ನಾಯ್ಕ್ ಅಂತವ್ರು ನಮ್ಮ ಅರಸೀಕೆರೆಗೆ ಬಂದು ಹಾಸನ ಜಿಲ್ಲೆಯಲ್ಲೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದಾರೆ. ನಾವು ಬೇರೆ ಬೇರೆ ಕಡೆಗೆ ಹೋಗಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಕೂಡ ಕೊಟ್ಟಿದ್ವಿ. ಆಂಧ್ರದಲ್ಲೆಲ್ಲ ಕಾರ್ಯಕ್ರಮ ಕೊಟ್ಟು ಬಂದಿವೆ. ಅಲ್ಲೆಲ್ಲೋ ಕನ್ನಡ ಯಾರು ಬರುತ್ತಾ ಬಾರ್ಡ್ರಲ್ಲೆಲ್ಲ ಸ್ಕೂಲಿಗೆಲ್ಲ ಹೋಗಿ ನಾವು ಕೂಡ ಕನ್ನಡದಲ್ಲಿ ಕಾರ್ಯಕ್ರಮ ಕೊಟ್ಟು ಬಂದೇವೆ. ಕೇರಳದ ಅನೇಕ ಊರಲ್ಲೆಲ್ಲ ಹೋಗಿ ಕಾರ್ಯಕ್ರಮ ಕೊಟ್ಟು ಬಂದೇವೆ. ಹೀಗೆ ಈ ಕಾರ್ಯಕ್ರಮಕ್ಕೆ ತುಂಬ ಜನಪ್ರಿಯತೆ ಇತ್ತು ಮತ್ತು ಹೆಚ್ಚು ಜನ ಇದನ್ನು ಆಕರ್ಷಿಸ್ತದೆ. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾದ ಕಾರ್ಯಕ್ರಮ. ವಿಜ್ಞಾನ ಚಳವಳಿನಲ್ಲಿ ಇದು ಈ ಕಾರ್ಯಕ್ರಮ. ವಿಜ್ಞಾನ ಪರಿಷತ್ತು ಕೂಡ ಇದೊಂದು ಒಳ್ಳೆಯ ಹೆಸರು ಬಂತದಕ್ಕೆ. 80ರ ದಶಕದಲ್ಲಿ ಏನು ಮೌಢ್ಯ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ತಾವು ಕೆಲಸ ಮಾಡಿದ್ರು, ಅದಕ್ಕಿಂತಲೂ ಕೂಡ ಇವತ್ತು ಈ ಮೌಢ್ಯಕ್ಕೆ ಒಳಗಾಗುವವರ ಸಂಖ್ಯೆ ಹೆಚ್ಚಾಗಿದೆ. ಇವತ್ತು ಪವಾಡ ಬಯಲುಗಳನ್ನು ಮಾಡಬೇಕು, ಮೌಢ್ಯದ ವಿರುದ್ಧ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂಥ ಮಾತುಗಳು ಅಲ್ಲಲ್ಲಿ ಕೇಳ್ತಾ ಬರುತ್ತೆ. ಅದ್ರ ಜೊತೆಗೆ ನಾವು ಇವತ್ತು ಮಾಧ್ಯಮಗಳನ್ನು ನೋಡಿದಾಗ ಹೆಚ್ಚೆಚ್ಚು ಮೋಸ ಹೋಗೋ ಅಂಥವ್ರು, ಮೌಢ್ಯದ ಹೆಸರಿನಲ್ಲಿ ಅನಾಚಾರವನ್ನು ಮಾಡ್ತಕ್ಕಂಥವ್ರು, ಈ ತರಹದ ಸಂಖ್ಯೆ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ತಮಗೇನು ಅನ್ಸುತ್ತೆ? ಇದು ನಿರಂತರವಾದಂತಹ ಒಂದು ಕೆಲಸ. ಒಂಥರ ಮನೆ ಸ್ವಚ್ಛ ಮಾಡ್ದಂಗೆ, ದಿನ ಕಸ ಹೊಡಿಬೇಕಾಗುತ್ತೆ, ದಿನ ತೊಳಿಬೇಕಾಗುತ್ತೆ. ಹಾಗೇನೆ ಇದು ಕೂಡ ಈಗ ಮೂಢನಂಬಿಕೆಗಳು ಏನಿದಾವೆ ಬದಲಾವಣೆ ಆಗಿದಾವೆ ಅಷ್ಟೇ. ಮೊದಲು ವಾಚ್ ಉಂಗುರ ಎಲ್ಲ ಕೊಡೋರು ಕೈ ತಿಳ್ಕ ತೋರಿಸುವಂಥವ್ರು ಮಾಡ್ತಾರೆ. ಈಗ ಅದು ಬದಲಾಗಿದೆ. ಈಗ ಅದು ತುಂಬ ಸಫಿಸ್ಟಿಕೇಟ್ ಆಗಿದ್ದಾರೆ ಈಗಿನ ಪವಾಡ ಪುರುಷರು. ಈಗಿನ ಏನು ಧರ್ಮದ ಒಂದು ಆಸರೆ ಇಟ್ಕೊಂಡು ಈಗಲೂ ಕೂಡ ಭವಿಷ್ಯ ಹೇಳುವಂಥವ್ರು. ಈಗಲೂ ನೀವು ಪೇಪರಲ್ಲಿ ನೋಡಿರ್ಬೋದು. ಈಗಲೂ ಕೂಡ ಕೋರ್ಟ್ ಕಚೇರಿ ಕೆಲಸಕ್ಕೆ ಫೋನ್ ಮಾಡಿ ಈ ಥರ ಮಂತ್ರಶಕ್ತಿಗಳವ್ರು ಇದ್ದೀವಿ ಅಂತ ಈಗಲೂ ಪಾಂಪ್ಲೆಟ್ ಬರ್ತಾನೆ ಇರ್ತವೆ. ಹಳೆ ಕಾಲದ ಮೂಢನಂಬಿಕೆನೂ ಉಳಿದಾವೆ, ಹೊಸ ಟೆಕ್ನಿಕಲ್ ಆಗಿರುವಂಥ ಸಾಫ್ಟ್ವೇರ್ ಜನಗಳು ಅದರಲ್ಲಿ ಈಗಾಗಲೇ ಮೂಢನಂಬಿಕೆನ ಬಿತ್ತಾನೇ ಇದ್ದಾರೆ, ಮೋಸ ಹೋಗ್ತಾನೂ ಇದ್ದಾರೆ. ಆದರೆ ಇದು ನಿರಂತರ ಕೆಲಸ. ಅವರು ಹೆಂಗೆ ಹೊಸಬ್ರು ಹೊಸ ಹೊಸ ಟೆಕ್ನಿಕನ್ನು ಬಳಸ್ಕೊತಾರೆ, ಹೊಸ ಹೊಸ ಮೂಢನಂಬಿಕೆಯನ್ನು ಹುಟ್ಟಾಕ್ತಾರೆ, ಹೊಸ ಹೊಸ ಮೋಸ ಮಾಡ್ತಾರೆ. ಹಾಗೆ ಅದ್ರ ವಿರುದ್ಧ ನಾವು ಅದನ್ನು ಬಯಲು ಮಾಡಿ ಅದ್ರ ಪ್ರಚಾರ ತಂದು ಕೊಡುವಂಥದ್ದು, ಅದನ್ನು ಗಮನ ಸೆಳೆಯುವಂಥದ್ದು, ಅದನ್ನು ಹೆಚ್ಚು ಜನರಿಗೆ ತಲುಪಿಸೋಂಥ ಕೆಲಸ ಮಾಡ್ತಾನೆ ಇರಬೇಕಾಗುತ್ತೆ. ಯಾವುದೂ ಒಂದು ಸಲ ಡಿಸ್ಕ್ಲೋಸ್ ಮಾಡಿದ ತಕ್ಷಣ ಎಲ್ಲರೂ ಒಪ್ಕೊಂಬಿಡೋಲ್ಲ. ನಾವು ಈಗ ಹೇಗೆ ನಾವು ಮೂಢನಂಬಿಕೆನ ಒಪ್ಕೋಬಾರ್ದು ಅಂತೀವಿ, ಹಾಗೆ ನಮ್ಮನ್ನು ಕೂಡ ಜನ ಬೇಗನೆ ಒಪ್ಕೊಳ್ಳಲ್ಲ. ನಮ್ಮ ಬಗ್ಗೆನೂ ಒಂದು ಸ್ವಲ್ಪ ಸಂಶಯ ಇಟ್ಕೊಂಡಿರ್ತಾರೆ, ಅವ್ರವ್ರ ಎಚ್ಚರಿಕೆ ಇರ್ತಾರೆ. ನಂಬಿಕೆ ಗಳಿಸ್ಕೊಂಡು ನಾವೊಂದು ಹೇಳಬೇಕಾಗುತ್ತೆ. ಇದೊಂದು ನಿರಂತರ ಕ್ರಿಯೆ, ಯಾವತ್ತೂ ಇದು ಮುಗಿಯೋದೇ ಇಲ್ಲ. ಜ್ಯೋತಿಷ ಅನ್ನುವಂಥದ್ದು ನೋಡ್ರಿ, ಎಷ್ಟೋ ವರ್ಷಗಳಿಂದಿತ್ತು, ನಮ್ಮ ತಾತನ ಕಾಲದಾಗ ಇತ್ತು, ಈಗಲೂ ಇದೆ. ಈಗಲೂ ಕೂಡ ನಂಬೋರು ಇದ್ದಾರೆ. ಈಗಲೂ ಕೂಡ ಹೊರಗಡೆ ಶಾಸ್ತ್ರ ಹೇಳೋರು ಕೂತಿತ್ತು ರಸ್ತೆ ಮೇಲೆ ಕಾಣಿಸ್ತಾರೆ ನಿಮಗೆ. ದೊಡ್ಡ ದೊಡ್ಡ ಲಾಡ್ಜಲ್ಲಿ ಇದ್ದು ಶಾಸ್ತ್ರ ಹೇಳೋರು ಇದ್ದಾರೆ, ಈಗಲೂ ಇದ್ದಾರೆ, ಅವಾಗಲೂ ಇದ್ರು. ಅವ್ರು ಹೇಳೋ ರೀತಿ ಬದಲಾಗಿದೆ ಅಷ್ಟೇ. ಈಗೀಗ ಅವರು ಬಹುಶಃ ಟ್ಯಾಬ್ ಹಿಡ್ಕೊಂಡು ಹೇಳ್ತಿರ್ಬೋದು, ಮೊಬೈಲ್ ಹಿಡ್ಕೊಂಡು ಹೇಳ್ತಿರ್ಬೋದು, ಅಷ್ಟು ಬಿಟ್ಟರೆ ಈಗಲೂ ಇದ್ದಾರೆ. ಅದೊಂದು ನಿರಂತರ ಕ್ರಿಯೆ. ಸಮಾಜ ಚಲಿಸ್ತಾನೆ ಇರುತ್ತೆ, ಹೊಸ ಹೊಸ ಮೋಸಗಳು ನಡೀತಾ ಇರ್ತವೆ, ಅದನ್ನು ಬಯಲು ಮಾಡೋ ಜನ ಇರಬೇಕಾಗುತ್ತೆ. ಎಲ್ಲರೂ ಜನ ಏಕಕಾಲಕ್ಕೆ ಇರ್ತಾರೆ. ಅದೊಂದು ಸಮಸ್ಯೆ ನಿವಾರಣೆ ಆಯಿತು ಅನ್ನೋಕ್ಕೆ ಬರಲ್ಲ. ಅದು ಮಾನಸಿಕ ಸಮಸ್ಯೆ ಆದ್ರಿಂದ ಯಾವಾಗಲೂ ಇರುತ್ತೆ, ಯಾವಾಗಲೂ ಅದನ್ನ ಕೆಲಸ ಮಾಡ್ತಾನೆ ಇರಬೇಕಾಗುತ್ತೆ. ಮೌಢ್ಯದ ವಿರುದ್ಧ ಏನು ಜಾಗೃತಿಯನ್ನ ತಾವು ಮೂಡಿಸ್ತಾ ಇದ್ರು, ಆ ಸಂದರ್ಭದಲ್ಲಿ ನಮ್ಮ ಸಾಮಾನ್ಯ ಜನರ ಪ್ರತಿಕ್ರಿಯೆ ಹೇಗಿರ್ತಾ ಇತ್ತು? ಉದಾಹರಣೆಗೆ ನಾವು ಜ್ಯೋತಿಷ್ಯ ವಿರುದ್ಧ ಮಾತಾಡಿದಾಗ ಜನ ಬೇಗನೆ ಒಪ್ಕೊಳ್ಳಲ್ಲ. ಯಾಕಂದ್ರೆ ಅದೊಂದು 50% ಜನರಿಗೆ ಅದು ಸತ್ಯ ಅನಿಸ್ಬಿಟ್ಟಿರುತ್ತೆ, ಇನ್ನು 50 ಜನರಿಗೆ ಮೋಸ ಹೋಗಿರ್ತಾರೆ ಅಷ್ಟೇ. ಅವರು ಅವಾಗ ವಾದ ಮಾಡ್ತಾರೆ. ಯಾವುದನ್ನು ಕೂಡ ನಮ್ಮ ಜನ ಬೇಗ ಒಪ್ಕೊಳ್ಳಲ್ಲ. ಸಹಜವಾಗಿ ಅದು ಪ್ರತಿಭಟನೆ ಬಂದೇ ಬರುತ್ತೆ. ನಾವು ಮೌಢ್ಯ ವಿರುದ್ಧ ಹೋರಾಡಬೇಕು ಅಂತಂದ್ರೆ ನೀವು ಜನಸಾಮಾನ್ಯರ ಭಾಷೆ ಕಲಿಬೇಕಾಗತ್ತೆ, ಜನಸಾಮಾನ್ಯರ ಜನಜೀವನ ಜೊತೆ ಇರ್ಬೇಕು. ಯಾಕಂದ್ರೆ ನಮ್ಮ ಥರದ ಒಂದು ಪರಿಸರ ವ್ಯವಸ್ಥೆ ಅವ್ರಿಗೆ ಸಿಕ್ಕಿರೋಲ್ಲ. ಅವ್ರು ಅದರಲ್ಲೇ ಬೆಳೆದು ಬಂದಿರ್ತಾರೆ. ಈ ಮೈ ಮೇಲೆ ದೆವ್ವ ಬರಲ್ಲ ಅಂತ ತಿಳ್ಕೊಂಡು ನಾವು ಹಳ್ಳಿಗೆ ಹೋಗಿ ಹೇಳಿದ್ರೆ ಅವ್ರು ನಂಬಲ್ಲ. ಯಾಕಂದ್ರೆ ಕಣ್ಣೆದ್ರಿಗೆ ಅವ್ರು ನೋಡಿರ್ತಾರೆ. ಅವ್ರು ಮೈ ಮೇಲೆ ದೆವ್ವ ಬರುವಂಥದ್ದು, ಅವ್ರು ಗಂಡಸ್ತರ ಮಾತಾಡುವಂಥದ್ದು ಎಲ್ಲ ನೋಡಿರ್ತಾರೆ. ಅದನ್ನ ನಾವು ಸುಳ್ಳು ಅಂದ್ರೆ ಅವ್ರು ನಂಬ್ತಾರೆ, ನಂಬಲ್ಲ. ಆವಾಗ ಅವ್ರಿಗೆ ಹೇಳೋದಕ್ಕೆ ತಿಳಿಸಿ ಹೇಳೋದಕ್ಕೆ ಭಾಳ ಟೈಮ್ ತಗೊಳುತ್ತೆ, ಭಾಳ ಕಷ್ಟಪಡಬೇಕಾಗುತ್ತೆ. ಅದನ್ನು ಬಿಡಿಸಿ ಹೇಳೋ, ಅದನ್ನು ನಿವಾರಣೆ ಮಾಡಿ ತೋರಿಸ್ಬೇಕಾಗುತ್ತೆ. ಈಗ ಸುಲಭ ಇದಾವೆ. ಈಗ ಅನೇಕ ದೃಶ್ಯ ಮಾಧ್ಯಮ ಇದೆ, ರೇಡಿಯೋಗಳಿದ್ದಾವೆ. ಈಗ ಹೇಳೋಕ್ಕೆ ಸುಲಭ ಇದೆ, ಹೆಚ್ಚು ಸುಲಭ. ಈಗ ಸದ್ಯ ಅವು ಕಡಿಮೆ ಆಗಿದ್ದಾವೆ. ಆ ಥರದ ಮೈ ಮೇಲೆ ದೆವ್ವ ಬರುವಂಥವು, ದೆವ್ವ ಬಿಡಿಸುವಂಥವು ಕಡಿಮೆ ಆಗಿದ್ದಾವೆ, ನಿಂದೇನು ಹೋಗಿಲ್ಲ. ಸೊ ಈಗಿನ ವಿಜ್ಞಾನ ಕಾರ್ಯಕರ್ತರು ಮಾಡಬೇಕಾದ ರೀತಿ ಕೂಡ ಬೇರೆ ಥರದ್ದೇ ಆಗಿದೆ. ಸೊ ಮೌಢ್ಯದ ಬಗ್ಗೆ ಜನಸಾಮಾನ್ಯರು ಮೊದಲು
ನಮ್ಮನ್ನು ಬೇಗನೆ ಒಪ್ಕೊಳ್ಳಲ್ಲ. ಅದಂತೂ ನಾವು ನೆನ್ಕೋಬೇಕು. ಜೊತೆಗೆ ನಮ್ಮನ್ನು ಎದುರಿಸ್ತಾರೆ. ನಮಗೆ ನಾವೆಲ್ಲ ಹೇಳ್ಕೋದಾಗ ಇವರು ದೇವ್ರು ನಂಬಲ್ಲ ಅಂತಕೊಂಡು ಅನೇಕ ಜನ ಸ್ಟ್ರೈಕ್ ಮಾಡ್ತಾರೆ, ಕಲ್ಲೆಸ್ತಿದ್ದಾರೆ. ನಮ್ಮ ಕಾರ್ಯಕ್ರಮ ಮಧ್ಯೆ ಬಂದು ಘೋಷಣೆಗೆ ಹೋಗಿದ್ದಾರೆ, ಕಾರ್ಯಕ್ರಮ ರದ್ದು ಮಾಡ್ತೀವಿ ಅಂತಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಇವೆಲ್ಲ ನಡೀತವೆ. ಎಲ್ಲ ಥರ ಜನ ಇರ್ತಾರೆ. ಅದನ್ನ ಲಾಭ ಇರುವಂಥ ಜನ ಸುಲಭಕ್ಕೆ ಒಪ್ಕೊಳ್ಳಲ್ಲ. ಮೂಢನಂಬಿಕೆ ಲಾಭ ಇರುತ್ತೆ, ಆ ಜನ ಸುಲಭವಾಗಿ ಮೂಢನಂಬಿಕೆ ಹೋಗಕ್ಕೆ ಬಿಡೋಲ್ಲ. ಅವ್ರು ಅದನ್ನ ಬಳಸ್ಕೊಳ್ಳೋಕೆ ಇಷ್ಟಪಟ್ಟೆ ಪಡ್ತಾರೆ. ಅವ್ರ ವಿರುದ್ಧ ನಾವು ಸಾಫ್ಟಾಗಿ ಮಾತಾಡಿ ಜನರ ವಿಶ್ವಾಸ ಗಳಿಸ್ಕೊಳ್ಳೋದು ಬಿಟ್ಟರೆ ಬೇರೆ ಮೆಥಡೇ ಇಲ್ಲ. ಅದಕ್ಕೆ ಅದೊಂದೇ ಒಳ್ಳೆ ದಾರಿ. ಜನರ ವಿಶ್ವಾಸ ಗಳಿಸಿ ಅವರಿಗೆ ನಾವು ಹೇಳ್ತಾ ಇರೋದು ಸತ್ಯ, ನಿಮ್ಮ ಉದ್ದೇಶಕ್ಕೆ ನಮಗೇನೋ ಲಾಭ ಇಲ್ಲ ಅಂತ ಹೇಳ್ಕೊಡ್ಬೇಕು. ಅವಾಗ ಮಾತ್ರ ನಮ್ಮ ಮಾತನ್ನು ಒಪ್ಕೋತಾರೆ, ಬದಲಾವಣೆ ಆಗ್ತಾರೆ, ನಮ್ಮ ಮಾತನ್ನು ಅವ್ರು ಮುಂದುವರಿಸ್ತಾರೆ. ಮತ್ತು ಆಮೇಲೆ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಒಂದು ಚಟುವಟಿಕೆಗಳ ಬಗ್ಗೆ, ಅದರ ಕೆಲಸದ ಬಗ್ಗೆ ತಾವು ಒಬ್ಬರು ಅದರ ಸಂಸ್ಥಾಪಕರಲ್ಲಿ ಒಬ್ಬರಾಗಿ ತಮಗೆ ತೃಪ್ತಿ ಇದೆಯಾ? ಇದನ್ನು ಹೇಳೋದು ಕಷ್ಟದ ವಿಷಯ ಅಂತ ಅನ್ಸುತ್ತೆ. ಏನು ಮಾಡಿರೋದು ಕಡಿಮೆನೆ. ಸಮಾಜದಲ್ಲಿ ಒಂದು ಸಣ್ಣ ಕೆಲಸ ಅಷ್ಟೇ ಎಲ್ಲವು. ಸಾವಿರಾರು ಜನ ಕೆಲಸ ಮಾಡಿದ್ರು ಕಡಿಮೆನೆ. ದೇಶಾದ್ಯಂತ ವಿಜ್ಞಾನ ಪರಿಷತ್ತರ ಸಂಸ್ಥೆಗಳಿದಾವೆ, ಕೆಲಸ ಮಾಡ್ತಾನೆ ಇದಾವೆ. ಅದು ಏನೇನು ಮಾಡಿದೆ, ಮೊದಲು ಕೆಲವು ಪುಸ್ತಕಗಳನ್ನ ಪ್ರಿಂಟ್ ಮಾಡ್ತಾವೆ, ಸಿಡಿಗಳನ್ನ ಪ್ರಿಂಟ್ ಮಾಡಿದೆ. ಅದು ಕೇಂದ್ರ ಸರ್ಕಾರ ಕೊಡುವಂಥ ಅನೇಕ ಕಾರ್ಯಕ್ರಮ ನೆರವೇರಿಸುತ್ತಷ್ಟೇ. ಈ ಮಕ್ಕಳ ವಿಜ್ಞಾನ ಸಮಾವೇಶ ಅಂತ ಕಾರ್ಯಕ್ರಮ ಮಾಡ್ತೇವೆ. ಮಕ್ಕಳಿಗೆ ಸಣ್ಣ ರಿಸರ್ಚ್ ಪ್ರೋಗ್ರಾಮ್ ಕೊಟ್ಟು ಅದನ್ನು ಪ್ರಶಸ್ತಿ ಕೊಡುವಂಥದ್ದು, ಮಕ್ಕಳಿಗೆ ವಿಜ್ಞಾನಿಗಳ ಜೀವನ ಚರಿತ್ರೆ ಹೇಳಿ ಅದರಲ್ಲಿ ನಿಮ್ಮ ಅತ್ಯುತ್ತಮ ವಿಜ್ಞಾನಿ ಯಾರು ಅಂತ ಹೇಳಕ್ ಹಚ್ತೇವೆ. ವಿಜ್ಞಾನ ಪರಿಷತ್ತಿನ ಕಾರ್ಯಕ್ರಮಗಳೇನಿದಾವೆ ಸರ್ಕಾರದ ಒಂದು ನೆರಳಲ್ಲಿರೋದ್ರಿಂದ ಅದರಿಂದ ಬೆಳೆದು ಬಂದು ಸಮಾಜದಲ್ಲಿ ಮತ್ತೆ ಹೊಸ ಹೋರಾಟಗಾರ ಹುಡ್ಕೋತಾರೆ, ಹೊಸ ವಿಜ್ಞಾನ ಪ್ರಚಾರ ಮಾಡಿ ಹುಡ್ಕೊತಾರೆ. ಅವರು ಹೊಸದನ್ನು ಕಟ್ತಾರೆ. ಕಟ್ಟೋದಕ್ಕೊಂದು ದಾರಿಯಾಗಿ ಕೊಡುತ್ತೆ. ಒಂದು ಮೆಟ್ಲದು, ಅದೊಂದು ಏಣಿ ಇದ್ದಂಗೆ. ಮೇಲೆ ಹೋಗ್ಬೋದು, ಮೇಲೆ ಹೋಗೋಕ್ಕೊಂದು ಅವಕಾಶ ಅದು. ಅದರಿಂದನೇ ನಾವು ಎಲ್ಲನೂ ಮಾಡ್ತೀವಿ ಅಂತ ಅನ್ನೋಕ್ಕಾಗೋಲ್ಲ. ಅದನ್ನು ದಾಟಿ ಕೂಡ ಅವ್ರು ದಾರಿ ಕಂಡುಕೊಂಡು ಸಮಾಜ ಕೆಲಸ ಮಾಡಬೇಕಾಗುತ್ತೆ. ಇನ್ನು ಚಾರಣದ ಬಗ್ಗೆಯೂ ಕೂಡ ತಾವು ಸಾಕಷ್ಟು ಆಸಕ್ತಿಯನ್ನ ಹೊಂದಿರತಕ್ಕಂಥವ್ರು. ಇದುವರೆಗೆ 100 ಚಾರಣಗಳನ್ನ ಮಾಡಿರ್ತಕ್ಕಂಥವ್ರು. ಅದಷ್ಟೇ ಅಲ್ಲದೆ ಸಾಮಾನ್ಯ ಜನರಲ್ಲಿಯೂ ಕೂಡ ಚಾರಣದ ಬಗ್ಗೆ ಪ್ರೀತಿಯನ್ನ ಮೂಡಿಸಿ ಅವರನ್ನು ಕೂಡ ಚಾರಣಕ್ಕೆ ಅಣಿ ಮಾಡಿದಂಥವ್ರು, ಜೊತೆಯಲ್ಲಿ ಚಾರಣವನ್ನ ಮಾಡಿದಂಥವ್ರು. ಈ ಚಾರಣದ ಒಂದು ಹವ್ಯಾಸ ಹೇಗೆ ಪ್ರಾರಂಭ ಆಯ್ತು ತಮಗೆ? ಸಿರ್ಸಿಲಿ ಹೈಸ್ಕೂಲ್ ಓದಿದ್ರಿಂದ ಸಹಜವಾಗಿ ಚಾರಣ ಮಾಡೋದು ಸೇರ್ಕೊಳ್ಳುತ್ತೆ. ಚಾರಣದಲ್ಲಿ ಏನಾಗುತ್ತೆ, ಇಡೀ ದಿನ ನಿಮ್ಮ ಜೊತೆಗೆ ಅವೆಲ್ಲ ವಿದ್ಯಾರ್ಥಿಗಳು ಸಿಗ್ತಾರೆ, ಅವ್ರ ಜೊತೆಗೆ ಇಡೀ ದಿನ ಮಾತಾಡ್ತೇವೆ, ಅವರ ಪ್ರತಿಯೊಬ್ಬ ವ್ಯಕ್ತಿ ಪರಿಚಯ ಆಗ್ತಾರೆ. ನಂತರ ನಾವು ಹೋಗೋ ದಾರಿ ಏನಿದೆ, ಹೋಗೋ ದಾರಿ ಉದ್ದಕ್ಕೂ ಬರುವಂಥ ಗಿಡ ಮರಗಳಾಗಲಿ ಅಥವಾ ನೀರಾಗಿರಲಿ ಅಥವಾ ನದಿ ಆಗಿರಲಿ, ಇವುಗಳ ಒಂದು ಪರಿಚಯ ಆಗ್ತಾ ಹೋದಂಗೆಲ್ಲ ಅದ್ರ ಬಗ್ಗೆನೇ ಪ್ರಶ್ನೆಗಳು ಬರ್ತವೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಅದ್ರ ಮೂಲಕ ಅವರು ವಿಜ್ಞಾನದ ಅನೇಕ ವಿಷಯಗಳನ್ನು ತೆಗಿತಾರೆ. ಚಾರಣ ಆಗಿರ್ಬೋದು, ಪಕ್ಷಿ ವೀಕ್ಷಣೆ ಆಗಿರ್ಬೋದು, ಆಕಾಶ ವೀಕ್ಷಣೆ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದು ವಿಜ್ಞಾನ ಜಗತ್ತಿಗೆ ಮಕ್ಕಳನ್ನ ಪರಿಚಯಿಸುವಂಥ ಒಂದು ಬಾಗಿಲಿದ್ದಂಗೆ. ಅವು ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿರ್ತವೆ. ಚಾರಣ ಪ್ರತಿ ಯುವ ಶಕ್ತಿಗೆ ಏನಂದರೆ ಹೊಸದನ್ನ ಸಾಹಸ ಮಾಡಬೇಕು ಅನ್ನೋದು ಆಸೆ ಒಳಗಿರುತ್ತೆ. ಅದಕ್ಕದು ಚಾರಣ ಒಳ್ಳೆಯ ಅವಕಾಶ ಮಾಡಿಕೊಡುತ್ತೆ. ಅವರೊಳಗಿರುವಂಥ ಒಂದು ಸಾಹಸ ಪ್ರವೃತ್ತಿ ಏನಿದೆ ಅದಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ. ಈ ಚಾರಣ ಅಂಥವು ವಿಜ್ಞಾನದ ಜೊತೆಗೆ ಚಟುವಟಿಕೆ ಮಾಡುವಂಥವು, ಜನರ ಮಧ್ಯೆ ಹೋಗುವಂಥವು ಮಾಡಿದಾಗ ಅವ್ರಿಗೆ ಸಾಹಸದ ಒಂದು ಮನೋಭಾವ ಏನಿದೆ ಅದು ಹೊರಗೆ ಬರುತ್ತೆ. ಉದಾಹರಣೆ ಕುಮಾರ ಪರ್ವತ ಒಂದು ಗುಡ್ಡ ಹತ್ತಿ ಹೋಗ್ಬರ್ಕು ಅಂತ ಇಡೀ ದಿನ ಬೇಕಾಗುತ್ತೆ. ಇಡೀ ದಿನ ಕಾಲ ಅವರು ಚರ್ಚೆ ಮಾಡ್ತಾರೆ, ಮಾತಾಡ್ತಾರೆ, ತಮ್ಮ ವಿಷಯ ಹೇಳ್ತಾರೆ, ಪಶು ಪಕ್ಷಿಗಳನ್ನ ನೋಡ್ತಾರೆ. ನಾವು ಹೋದಾಗ ಏನು ಎಲ್ಲ ಹುಲಿ ಸಿಗೋಲ್ಲ, ಚಿರತೆ ಸಿಗೋಲ್ಲ, ಆನೆ ಏನು ಸಿಗೋಲ್ಲ. ಆದರೆ ಅದ್ರ ಹೆಜ್ಜೆ ಗುರುತೋ, ಆನೆ ಲದ್ದಿನೋ ಇಂಥ ಸಿಗ್ತಾವೆ. ಅವಾಗ ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ಬರುತ್ತೆ. ಮುರಿದಿರೋ ಬಿದಿರು ಮೇಲೆ, ಅಲ್ಲಿ ಹರಿತಾ ಇರುವಂಥ ನದಿ, ತಿಳಿ ನೋಡೇ ಆಶ್ಚರ್ಯ ಪಡ್ತಾರೆ ಹುಡ್ರು. ಅಲ್ಲಿರುವಂಥ ಚಿಟ್ಟೆ, ಅಲ್ಲಿ ಬಿದ್ದಿರುವಂಥ ಏನು ಬೇರೆ ಬೇರೆ ಪ್ರಾಣಿಗಳದ ಅವಶೇಷಗಳು, ಇವುಗಳನ್ನು ನೋಡೇ ಕಲ್ಪನೆ ಮಾಡ್ತಾರೆ. ಯಾರು ಕಾಡಿಗೆ ಹೋದಾಗ ಹುಲಿ ನೋಡೋಲ್ಲ. ಅದು ಏನೋ ಸಿನಿಮಾದಲ್ಲಿ ಮಾತ್ರ, ಸಿನಿಮಾದಲ್ಲಿ ಎಲ್ಲ ನೋಡ್ತಾರೆ ಅಷ್ಟೇ, ಹುಲಿನ. ನಿಜವಾಗಿ ಕಾಡಿಗೆ ಹೋದ ಹುಲಿ ನೋಡ್ದಂದ್ರೆ ಮತ್ತೆ ಅವ್ನು ಸಾಯ್ತು ಹೋಗ್ತಾನೆ ಅಂತಲೇ ಅರ್ಥ. ಹಾಗಾಗಿ ವಿದ್ಯಾರ್ಥಿಗಳಿರೋ ಸಾಹಸ ಮನೋಭಾವನ ಬಳಸ್ಕೊಳ್ಳೋಕೆ ಒಂದು ಚಾರಣ ಒಳ್ಳೆಯ ಅವಕಾಶ. ಅವ್ರಿಗೊಂದು ಹುಮ್ಮಸ್ಸು ಇರುತ್ತೆ, ನಾವು ಏನು ಸಾಧಿಸ್ಬೇಕೇನಾರು ಅಂತೇಳಿ. ಆ ಗುಡ್ಡ ಹತ್ತಿ ಬಂದಿದ್ದನ್ನೇ ಅವ್ರು ಸಾಧನೆ ಅಂತಾರೆ. ಒಂದು 8 ಕಿಲೋಮೀಟರ್ ನಡೆದು ಗುಡ್ಡ ಹತ್ತಿ ಸುಸ್ತಾಗಿ ವಾಪಸ್ ಬಂದಮೇಲೆ ಜೀವನಾದ್ಯಂತ ನೆನಪಿಟ್ಕೊಂಡಿರ್ತಾರೆ. ಸ್ಕೂಲ್ ಇರುವಾಗ, ಕಾಲೇಜ್ ಇರ್ಬೇಕಾದ್ರೆ ಈ ಪರ್ವತಕ್ಕೆ ಹೋಗಿದ್ವಿ, ಕುಮಾರ ಪರ್ವತಕ್ಕೆ ಹೋಗಿದ್ವಿ, ಎಡಕು ಮೀರಿದ ಜಾಗಕ್ಕೆ ಹೋಗಿದ್ವಿ, ಅಲ್ಲಿ ಹಿಂಗೆ ಆಯಿತು, ಇಂತಿಂದ ಕಷ್ಟಪಟ್ವಿ ಅಂತ ನಾವು ಹೇಳ್ಕೊಳ್ಳೋದು ನೋಡಿದಾಗ ಅದು ಎಷ್ಟು ಪ್ರಭಾವ ಬೀರುತ್ತೆ ನಮಗೂ ಆಶ್ಚರ್ಯ ಆಗುತ್ತೆ. ನಮಗದು ವರ್ಷ ಮಾಡುವಂಥ ಒಂದು ಮಾಮೂಲಿ ಕಾರ್ಯಕ್ರಮ. ಆದರೆ ಆ ವಿದ್ಯಾರ್ಥಿಗಳ ಜೀವನದಲ್ಲಿ, ಆ ವ್ಯಕ್ತಿಗಳ ಜೀವನದಲ್ಲಿ ಅದೊಂದು ಸಾಧನೆ. ಹಿಮಾಲಯನ್ ಟ್ರೆಕ್ಕಿಂಗ್ ಎಲ್ಲ ಹೋದಾಗ ನೋಡ್ತೀವಲ್ವ, ಅಲ್ಲಿ ಗುಡ್ಡ ತುಂಬ ಚೆನ್ನಾಗಿದ್ದಾವೆ, ಆದರೆ ಗಿಡ ಮರಗಳಲ್ಲಿ ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ ಥರ ಗಿಡ. ಆದರೆ ನಮ್ಮ ಪಶ್ಚಿಮ ಬೆಟ್ಟಗಳಿದಾವಲ್ವ, ತುಂಬ ದೊಡ್ಡ ದೊಡ್ಡ ಗುಡ್ಡಗಳಿಲ್ಲ, ಆದರೆ ಅಲ್ಲಿ ಪರಿಸರ ತುಂಬ ಡಿಫ್ರೆಂಟ್ ಆಗಿರುವಂಥದ್ದು, ತುಂಬ ಡೈವರ್ಸಿಟಿ ಇರುವಂಥ ಒಂದು ಜಾಗ. ಆವಾಗ ಅದ್ರ ಬಗ್ಗೆ ಮಾತಾಡೋಕ್ಕೊಂದು ಅವಕಾಶ ಸಿಗುತ್ತೆ ನಿಮಗೆ. ಡೈವರ್ಸಿಟಿ ಅಂದ್ರೇನು, ಪರಿಸರ ಯಾಕೆ ಮುಖ್ಯ, ಅದನ್ನು ಕಾಪಾಡ್ಕೊಳ್ಳುವಂಥ ಅಗತ್ಯ ಏನಿದೆ, ಕಾಡಿಗೆ ಹುಲಿ ಯಾಕೆ ಮುಖ್ಯ, ಅಥವಾ ಈ ಜೀವಿಗಳು ಯಾಕೆ ಮುಖ್ಯ, ನಮ್ಮಷ್ಟೇ ಅವುಗಳಿಗೆ ಯಾಕೆ ಇಂಪಾರ್ಟೆನ್ಸ್ ಕೊಡಬೇಕು, ಅದ್ರ ಬಗ್ಗೆ ಗೌರವ ಹೇಗಿರಬೇಕು, ಎಲ್ಲ ವಸ್ತುಗಳನ್ನ ಬರೀ ನಮ್ಮ ಭೋಗಕ್ಕಾಗಿಲ್ಲ ಅಥವಾ ನಮ್ಮ ಉಪಯೋಗಕ್ಕಾಗಿಲ್ಲ ಅನ್ನುವಂಥದ್ದನ್ನು ಅವ್ರು ಕಂಡುಕೊತಾರೆ. ಅಲ್ಲಿ ಅವರ ಸಾಹಸ ಪ್ರವೃತ್ತಿನ ನಾವು ಚಾರಣ ಮೂಲಕ ಅವರು ಪರಿಚಯ ಮಾಡಿಕೊಟ್ಟಾಗ
ಅವರು ಅದನ್ನು ಪಡ್ಕೊಂಡು ಇನ್ನಾಲ್ಕು ಜನರಿಗೆ ಹೇಳ್ತಾರೆ, ಅದ್ರ ಬಗ್ಗೆ ಒಂದು ಜೀವನ ಬೆಳೆಸ್ಕೊ ಅವ್ರು ತಮ್ಮ ಮಕ್ಕಳಿಗೆ ಹೇಳ್ತಾರೆ ನಾಳೆ. ಆ ಥರದ ಒಂದು ಟ್ರೆಂಡ್ ಕಂಡು ಬಂದಿದೆ. ಹೀಗಾಗಿ ಚಾರಣ ತುಂಬ ಸಕ್ಸಸ್ ಆಗಿರುವಂಥ ಒಂದು ಹೆಚ್ಚು ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮ. ಅದರಲ್ಲಿ ತುಂಬ ಕಡಿಮೆ ಜನ ಇರೋದ್ರಿಂದ ಭಾಳಷ್ಟು ಜನರಿಗೆ ನಮ್ಮ ಮೆಸೇಜ್ ತಲುಪುತ್ತೆ. ಈ ಭಾಷಣ ಮಾಡಿದಾಗ ಏನಾಗುತ್ತೆ, 1000 ಜನ ಕೂತಿರ್ತಾರೆ, ಯಾರೋ 100 ಜನ ತಲುಪುತ್ತೆ. ಅದು ಹಾಗಲ್ಲ, ಚಾರಣೆಗೆ ಬಂದವರು ಎಲ್ಲರೂ ಕೂಡ ಮನಸ್ಸೋತ್ ಬಿಡ್ತಾರೆ ಆ ಕಾರ್ಯಕ್ರಮಕ್ಕೆ. ಅಂಥ ಒಂದು ಅವಕಾಶ ಇದೆ. ನಮ್ಮ ಅರಸೀಕೆರೆ ಆಗಲಿ, ಹಾಸನ ಆಗಲಿ, ಸಕಲೇಶ್ಪುರ ಆಗಲಿ, ಪಕ್ಕದ ಕೊಡಗಾಗಲಿ ತುಂಬ ಒಳ್ಳೊಳ್ಳೆ ಬೆಟ್ಟಗುಡ್ಡಗಳಿದ್ದಾವೆ. ಮತ್ತು ಈಗಲೂ ಕೂಡ ಪರಿಸರ ತುಂಬ ಚೆನ್ನಾಗೂ ಇದೆ. ಅಲ್ಲಿ ಎಷ್ಟೇ ವಾಣಿಜ್ಯೀಕರಣ ಆಗಿದ್ರೂ ಕೂಡ ವೈವಿಧ್ಯತೆ ಇದೆ. ನಾವು ನೋಡ್ಬೇಕಾದಂಥ ಅನೇಕ ವಿಷಯಗಳಿದ್ದಾವೆ, ನಾವು ತಿಳ್ಕೊಬೇಕಾದಂಥ ಅನೇಕ ವಿಷಯಗಳಿದ್ದಾವೆ. ಹೀಗಾಗಿ ಚಾರಣ ಒಂದು ತುಂಬ ಒಳ್ಳೆಯ ಕಾರ್ಯಕ್ರಮ ಅಂತ ನಮ್ಮ ಅನುಭವದಲ್ಲಿ ಬಂದಿದ್ದದು. ಇದುವರೆಗೆ ಎಲ್ಲೆಲ್ಲಿ ಚಾರಣವನ್ನು ಮಾಡಿದಿರಿ, ಏನೆಲ್ಲ ವಿಶೇಷತೆಗಳನ್ನು ಅಲ್ಲಿ ಗುರುತಿಸಿದಿರಿ? ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೇಕಾದಷ್ಟು ಅಂಥದ್ದು ಎಡುಕುಮೇರಿ ಅಂತ ಒಂದು ಜಾಗ ಬಿಟ್ಟರೆ ಇನ್ನು ಒಂದು ಹೇಳಬೇಕಾದ್ದೇ ಇಲ್ಲ. ಅದು ಹೆಚ್ಚು ನಾವು ನಡೆದಂಥ ಜಾಗಗಳು. ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯ ತನಕ ನಡ್ಕೊಂಡು ಹೋಗ್ತಿದ್ವಿ. ಅವಾಗ ಒಂದು ಇಡೀ ದಿನ ಬೇಕಾಗುತ್ತೆ ಅದಕ್ಕೆ. ಮಧ್ಯಾಹ್ನ ನಾವು ತೊಗೊಂಡಂಥ ಟಿಫನ್ ತಿಂದು ಹೋಗ್ತಿದ್ವಿ. ಆದರೆ ಆ ದಾರಿ ಉದ್ದಕ್ಕೂ ಬರುವಂಥ ಒಂದು ವ್ಯಾಲಿ ಮತ್ತು ಏನು ಗುಡ್ಡಗಳು ತುದಿ ಹೋಗ್ತೀವಿ, ಬೆಟ್ಟದ ಎತ್ತರಕ್ಕೆ ಹೋದಾಗ ಕೆಳಗಡೆ ಎಲ್ಲ ಬೆಟ್ಟ ಕಾಣಿಸುವಂಥದ್ದು, ಪಶ್ಚಿಮ ಬೆಟ್ಟಗಳು ಕಾಣುವಂಥದ್ದು, ಲಾಸ್ಟಿಗೆ ಸಮುದ್ರ ಅಂಚೆಲ್ಲ ಕಾಣುತ್ತಲ್ವ, ಸ್ಯಾಟಲೈಟ್ ಮ್ಯಾಪ್ ನೋಡ್ದಂಗೆ ಅವಾಗ ನೋಡ್ತಿದ್ವಿ ಅದನ್ನು. ಮತ್ತು ಸಕಲೇಶ್ಪುರದ ಆಮೇಲೆ ಹಾನ್ಬಾಳ್ ಅಂತ ಏರಿಯಾಗಳಲ್ಲಿ ಹೋದರೆ ನಿಮಗೆ ಅನೇಕ ಜನ ಅಲ್ಲಿ ಸಾಹಸಿಗಳಿದ್ದಾರೆ. ನಮ್ಮ ಜೊತೆಗೆ ಅವರು ಬರೋಕ್ಕೆ ರೆಡಿ ಇದ್ದಾರೆ. ಮತ್ತು ಅನೇಕ ಪರಿಸರ ಸಂಘಟನೆಗಳಿದಾವೆ, ಅಲ್ಲಿ ಪರಿಸರ ಕಾಪಾಡೋ ಸಂಘಟನೆಗಳಿದ್ದಾವೆ. ಹಾನ್ಬಾಳ್ ಅಂತ ಜಾಗ, ಎಡುಕುಮೇರಿ ಅಂತ ಜಾಗ, ಅಥವಾ ನಮ್ಮ ಪಕ್ಕದ ಪುಷ್ಪಗಿರಿ ಬೆಟ್ಟಗಳಾಗಿರ್ಬೋದು. ಅಲ್ಲಿ ಈಗಲೂ ದಟ್ಟವಾದ ಕಾಡಿದೆ, ನಡ್ಕೊಂಡು ಹೋಗೋದು ತುಂಬ ಕಷ್ಟ. ಚಾರಣದ ಒಂದು ಅನುಭವ ತುಂಬ ಆಗುತ್ತೆ. ಕುಮಾರ ಪರ್ವತ ಮುಟ್ಟಿದಾಗಂತೂ ಏನು ಹೇಳೋದೇ ಬೇಡ. ಅದಕ್ಕೆ ಅಲ್ಲಿ ಕೆಳಗೆ ಕಾಣೋದು ಗುಡ್ಗಳು ನೋಡ್ತೇವೆ. ಪಕ್ಕದ ಚಿಕ್ಕಮಗಳೂರುಗಳಿದೆ, ಅಲ್ಲೂ ಕೂಡ ಸಾಕಷ್ಟು ಚಾರಣದ ಜಾಗಗಳಿದ್ದಾವೆ. ತುಂಬ ಹೇಳಿ ಮಾಡಿಸಿದಂಥ ಪ್ರಶಸ್ತವಾದಂಥ ಜಿಲ್ಲೆ ನಮ್ಮದು. ಆ ವಿಷಯಕ್ಕೆ ಮಾತ್ರ ಅನುಮಾನವೇ ಇಲ್ಲ. ಅರಸೀಕೆರೆಯೂ ಕೂಡ ಏನು ಕಮ್ಮಿ ಇಲ್ಲ. ಇದು ಸ್ವಲ್ಪ ಬಯಲು ಪ್ರದೇಶ ಅಂತ ಅನಿಸ್ಕೊಂಡ್ರು ಕೂಡ ಇಲ್ಲೂ ಚಾರಣ ಮಾಡಲಿಕ್ಕೆ ಸಾಕಷ್ಟು ಒಳ್ಳೊಳ್ಳೆ ಸ್ಥಳಗಳಿದ್ದಾವೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಹಿರೇಕಲ್ ಬೆಟ್ಟ ಏನಿದೆಯೋ ಅದನ್ನ ನಮ್ಮ ಜಿಲ್ಲೆಯ ಒಂದು ದೊಡ್ಡ ಸಂಪತ್ತು ಅಂತಲೇ ನಾವು ಕರಿಬಹುದು. ಇಲ್ಲೂ ಕೂಡ ತಾವು ಚಾರಣವನ್ನು ಮಾಡಿದಿರಿ. ಏನೆಲ್ಲ ವಿಶೇಷತೆಗಳನ್ನು ಗಮನಿಸಿದಿರಿ ಇಲ್ಲಿ? ನಮಗೆ ತುಂಬ ಸುಲಭ ಸಿಗುವಂಥ ಚಾರಣದ ಒಂದು ಗುಡ್ಡ ನಮ್ಗೆ ಸಿಗುವಂಥದ್ದು. ಸುಮಾರು ಒಂದು 8 ಕಿಲೋಮೀಟ್ರ್ ಉದ್ದಕ್ಕಿದೆ ಅದು. ಹೀಗಾಗಿ ಭಾಳಷ್ಟು ಅನುಕೂಲ ನಮಗೆ. ಅದು ಪಕ್ಕ ಇರೋದ್ರಿಂದನೇ, ನಾವು ಅದು ಪಕ್ಕ ಇರೋದ್ರಿಂದ ಈ ಸಣ್ಣ ಪುಟ್ಟ ಬೆಟ್ಟಗಳಿದ್ರು ಕೂಡ ಅದರಲ್ಲಿ ಸಸ್ಯ ವೈವಿಧ್ಯ ತುಂಬ ಚೆನ್ನಾಗಿದೆ. ಮತ್ತು ಮಕ್ಕಳನ್ನು ಒಂದೇ ದಿವಸ ಕರ್ಕೊಂಡೋಗಿ ಕರ್ಕೊಂಬರುವಂಥದ್ದು, ಅಥವಾ ಯಾರ ಚಾರಣಿಗರು ಬಂದರೂ ಕೂಡ ಒಂದೇ ದಿವಸದಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಇಳಿಸಿ ಮತ್ತು ಈ ಕಡೆಯಿಂದ ನಡೆಸಿ ಸಸ್ಯಗಳು ಪರಿಚಯ ಮಾಡಿಸಿ ಕರ್ಕೊಂಬರುವಂಥ ಅವಕಾಶ ಇದೆ. ಅಷ್ಟು ಹೇಳಿ ಮಾಡಿಸಿದಂಥ ಒಂದು ಜಾಗ. ಮತ್ತು ಜೊತೆಗೆ ಅಲ್ಲಿ ತುಂಬ ಸೇಫ್ಟಿ ಇದೆ. ನಮಗೆ ಪರಿಚಯ ತುಂಬ ಚೆನ್ನಾಗಿದೆ ಆ ಕಾಡಿಂದು. ಅಲ್ಲಿರುವಂಥ ಅನೇಕ ಸಸ್ಯಗಳಿಗೆ ನಾವು ಬೋರ್ಡ್ ಬರೆದು ಹಾಕಿಬಿಟ್ಟಿದ್ದೀವಿ ಈಗಾಗಲೇ. ಸಣ್ಣ ಸಣ್ಣ ಬೋರ್ಡ್ ಬರೆದು ಆ ಸಸ್ಯದ ಹೆಸರೇನು, ವೈಜ್ಞಾನಿಕ ಹೆಸರೇನು ಅಂತಕೊಂಡು ನಮ್ಮ ಎಲ್ಲ ಸ್ನೇಹಿತರು ಏನಿದ್ದಾರೆ, ವಿಜ್ಞಾನ ಚಳವಳಿ ಓಡಾಡೋ ಸ್ನೇಹಿತರೆಲ್ಲ ಸೇರಿಕೊಂಡು ಅಲ್ಲಿಗೆ ಬೋರ್ಡ್ ಬರೆದು ಕಟ್ಟಿದ್ದೀವಿ. ಆ ದಾರಿ ಉದ್ದಕ್ಕೂ ಹೋದಾಗ ಅಲ್ಲಿ ಬೋರ್ಡ್ ಸಿಗುತ್ತೆ ನಿಮಗೆ. ನಂತರ ಅಲ್ಲಿ ಅನೇಕ ಪ್ರಾಣಿಗಳ ಗುರುತು ಸಿಗ್ತವೆ, ಮತ್ತು ಸರೀಸೃಪಗಳು ಸಿಗ್ತವೆ, ಕಪ್ಪೆಗಳು ಸಿಗ್ತವೆ. ಹೀಗಾಗಿ ಮಕ್ಕಳನ್ನ ಒಂದು ದಿವಸ ಟೂರಿಗೆ ಕರ್ಕೊಂಡು ಹೋಗಿ ಹೇಳಿ ಮಾಡಿಸಿದಂಥ ಒಂದು ಜಾಗ. ಈ ಒಂದು ಬೆಟ್ಟ ನೋಡೋದಕ್ಕೆ ಬೆಂಗಳೂರಿಂದ, ತಿಪ್ಟೂರುಗಳಿಂದ, ಮೈಸೂರಿಂದ ಎಲ್ಲ ಜನ ಬರ್ತಾರೆ. ಬಂದು ನೋಡಿದಾಗ ಸಣ್ಣ ಗುಡ್ಡ ಅನಿಸ್ಬೋದು, ಬಟ್ ನಡೀತಾ 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 ಇಡೀ ದಿನ ಅದು ಕಾರ್ಯಕ್ರಮ ತಗೊಳುತ್ತೆ. ಮತ್ತು ಅದು ಇಳ್ಕೊಳ್ಳೋಕೆ ಒಂದು ಅನುಕೂಲತೆ ಇದೆ. ತುಂಬ ಸೇಫ್ ಆಗಿದೆ. ಮಕ್ಕಳನ್ನ ಕರ್ಕೊಂಡೋದಾಗ ನಾವು ಏನು ಎಚ್ಚರಿಕೆ ತಗೋಬೇಕಾಗುತ್ತೆ ಅದನ್ನೆಲ್ಲ ಅನುಕೂಲತೆ ಇದೆ. ಹೀಗಾಗಿ ಪ್ರತಿ ವರ್ಷ ಒಂದು 4-5 ಸಾರಿ ಹೋಗಿ ಬರುವಂಥ ಒಂದು ಅವಕಾಶ ನಮಗಿದೆ. ಹೀಗಾಗಿ ಅರಸೀಕೆರೆ ಸುತ್ತಮುತ್ತಲ ಅನೇಕ ಬೆಟ್ಟಗಳಿದ್ದಾವೆ. ಅದರಲ್ಲಿ ಈ ಒಂದು ಹಿರೇಕಲ್ ಗುಡ್ಡ ಬೆಟ್ಟ ತುಂಬ ಹೇಳಿ ಮಾಡಿಸೋಂಥ ಒಂದು ಜಾಗ. ಹೀಗಾಗಿ ಅದೊಂದು ಅದೃಷ್ಟನೇ ಅನ್ಬೇಕು ನಾವು. ಮಕ್ಕಳನ್ನ ಚಾರಣಕ್ಕೆ ಅಣಿ ಮಾಡೋದ್ರಿಂದ ಏನು ಅನುಕೂಲ ಆಗುತ್ತೆ, ಮುಂದಿನ ದಿವಸಗಳಲ್ಲಿ ಅವರ ಒಂದು ಮನೋವಿಕಾಸಕ್ಕೆ ಹೇಗೆ ಇದು ಪ್ರೇರೇಪಣೆ ನೀಡುತ್ತೆ? ಅವರಲ್ಲಿರುವಂಥ ಸಾಹಸ ಪ್ರವೃತ್ತಿನ ಬಳಸ್ಕೊಳ್ಳುವಂಥ ಒಂದು ಅವಕಾಶ ಇದೆ. ಆ ನಂತರ ಅಲ್ಲಿ ಚಾರಣಕ್ಕೆ ಹೋದಾಗ ಇರಬೇಕಾದಂಥ ಒಂದು ಶಿಸ್ತು, ಎಲ್ಲರ ಸಹ ಜೊತೆಗೆ ಇರಬೇಕಾದಂಥ ಒಂದು ಸ್ವಭಾವ, ಎಲ್ಲರನ್ನೂ ಸ್ವಭಾವ ಅರ್ಥ ಮಾಡ್ಕೊಳ್ಳುವಂಥದ್ದು. ಅಲ್ಲೂ ಕೂಡ ಒಂದು ತಮಾಷೆ, ಕಾಂಪಿಟೇಷನ್ನು, ಆಮೇಲೆ ನನಗೆ ಯಾರು ನೋಡಿದ್ರೆ ನಾನು ನೋಡಿದೆ ಅಂತ ಅನ್ನುವಂಥದ್ದು, ಅವರ ಒಳಗಿರುವಂಥ ಏನು ಕುತೂಹಲ ಇದೆ ಅದಕ್ಕೊಂದು ಅವಕಾಶ. ಅದು ಮಕ್ಕಳು ಮನ ಬಿಚ್ಚಿ ಮಾತಾಡಿದಷ್ಟು, ಪ್ರಶ್ನೆ ಕೇಳುವಷ್ಟು ಚೆನ್ನಾಗಿ ಕ್ಲಾಸ್ ರೂಮಲ್ಲಿ ಕೇಳೋಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಎಷ್ಟೋ ಜನ ಈ ಸುತ್ತಮುತ್ತ ಪೂರ್ವ ಪಶ್ಚಿಮನ ಗುರುತಿಸ್ಲಾರು, ಯಾವ್ದು ಉತ್ತರ ಅಂತ ದಿಕ್ಕು ಕೇಳಿದ್ರೆ ಗೊತ್ತಿರೋಲ್ಲ ಅವ್ರಿಗೆ. ನಾವು ಭೂಮಿ ಮೇಲೆ ಯಾವ ಭಾಗದಲ್ಲಿ ಇದ್ದೀವಿ ಅಂತ ಹೆಂಗೆ ಗುರುತಿಸ್ಬೇಕು ಅನ್ನೋಂಥದ್ದಾಗಲಿ, ನೆರಳುಗಳಿಂದ ನಾವು ದಾರಿ ಕಂಡ್ಕೋಬೇಕು ಅನ್ನೋಂಥದ್ದು, ಅಥವಾ ಈ ಮರಗಳನ್ನು ಗುರುತಿಸಿ ಅದರಿಂದ ಏನು ಈ ಮರ ಹೂ ಬಿಡೋದು ಯಾವಾಗ, ಹೂ ಬಿಡದೇ ಇರೋ ಮರಗಳಿದ್ದಾವೆ, ಪಾಚಿಗಳು ಎಷ್ಟು ಥರ ಇದ್ದಾವೆ, ಇವನ್ನೆಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಬರೀ ಫೋಟೋ ನೋಡಿದಾಗ ಯಾವತ್ತೂ ಅನಿಸೋಲ್ಲ. ಅಲ್ಲಿ ಹೋದಾಗ ಕೈಗೆ ಮುಟ್ಟುತ್ತಾರೆ ವಸ್ತುಗಳನ್ನು. ಈ ಪಾಚಿ ಮುಟ್ಟಿದಾಗ ಜನ ಫೀಲ್ ಮಾಡ್ಕೊಳ್ಳೋದು ನೋಡಿದಾಗ ಆಶ್ಚರ್ಯ ಆಗುತ್ತೆ. ಅದನ್ನೇ ಜಲ್ಲಿ ಥರ ತಿಂತೀವಿ ಅಂತ ಹೇಳಿದಾಗ ತಮಾಷೆ ಮಾಡುವಂಥದ್ದು. ಈಗ ಹೆಚ್ಚು ಜನ ಹುಡುಗರೆಲ್ಲ ಸೆಲ್ಫಿ ತಗೊತಾರೆ, ಫೋಟೋ ತಗೊತಾರೆ, ಅಲ್ಲಿ ಬಂದಾಗ ಕೀಟ್ಲೆ ಮಾಡ್ತಾರೆ, ನಗ್ತಾರೆ. ಆದರೆ ಆಮೇಲೆ ಅದು ಒಳಗೆ ಸೇರ್ಕೊಳ್ಳುತ್ತೆ, ಆ ಭಾವನೆ ಎಲ್ಲ ಸೇರ್ಕೋತವೆ.
ಅದನ್ನ ಅವರು ಇನ್ನೊಂದು ಕಡೆ ಕಂಡಾಗ, ತಮ್ಮ ಮುಂದಿನ ಜೀವನದಲ್ಲಿ ಇನ್ನೊಂದು ಕಡೆ ಕಂಡಾಗ ಅದನ್ನು ಹೇಳ್ಕೊಡೋ ಶುರು ಮಾಡ್ತಾರೆ. ಈ ಚಾರಣ ಮತ್ತು ಏನು ಪರಿಸರದ ಓಡಾಡ್ತಾರೆ ಅದರ ಮಾನಸಿಕ ವಿಕಾಸ ತುಂಬ ಚೆನ್ನಾಗಾಗುತ್ತೆ. ಎಲ್ಲರ ಜೊತೆ ಹೊಂದ್ಕೊಳ್ಳೋದನ್ನು, ಒಬ್ರಿಗೊಬ್ರು ಸಹಾಯ ಮಾಡೋದನ್ನು, ಒಬ್ರಿಗೊಬ್ರು ಹಂಚಿ ತಿನ್ನೋದನ್ನು ಅವ್ರು ತುಂಬ ಚೆನ್ನಾಗಿ ಕಲಿತಾರೆ. ಅದೊಂದು ತುಂಬ ಅನುಕೂಲ. ಅದರಿಂದ ಜೀವನದ ಪ್ರಕ್ರಿಯೆ ಇದೆ, ಅದನ್ನು ಕಂಡ್ಕೊತಾರೆ. ಅದನ್ನು ನಾವು ಯಾವುದೋ ಟೆಕ್ಸ್ಟ್ ಬುಕ್ಕಿಂದ ಕೊಡೋಕ್ಕಾಗೋಲ್ಲ, ಎಕ್ಸಾಮಲ್ಲಿ ಕೊಡೋಕ್ಕಾಗಲ್ಲ. ಅದನ್ನು ಅದು ಜೀವನದಲ್ಲಿ ಓಡಾಡೇ ಕಂಡ್ಕೋಬೇಕು. ಒಂದೊಂದು ಆಹಾರ ಹಂಚ್ಕೊಳ್ಳುವಂಥದ್ದನ್ನು, ಆಹಾರ ಇಲ್ದಾಗ ಅದನ್ನು ಸೃಷ್ಟಿ ಮಾಡುವಂಥದ್ದನ್ನು, ಏನು ಇಲ್ಲದೆ ಇದ್ದರೂ ಕೂಡ ಹೊಸದನ್ನು ಸೃಷ್ಟಿ ಮಾಡೇ ಬಿಡ್ತಾರೆ. ಆಗಲೇ ಅವರು ಹತ್ತಕ್ಕಾಗಲ್ಲ ಅನ್ನೋದನ್ನು ಹತ್ತಾರೆ, ಹಸು ತರ್ಕೊಂತಾರೆ, ಸಣ್ಣ ಪುಟ್ಟ ಎಲೆ ತಿಂದು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ತಾರೆ. ಈ ಥರದ ಮನೋಭಾವನ ನಾವು ಏನೇ ಮಾಡ್ರೂ ನಮ್ಮ ಕ್ಲಾಸಲ್ಲಿ ಮಾಡ್ಕೊಡೋಕ್ಕಾಗೋಲ್ಲ. ಚಾರಣ ಆಗಲಿ ಈ ಥರ ಟ್ರೆಕ್ಕಿಂಗ್ಗಳಲ್ಲಿ ನಮಗೆಲ್ಲ ಹೇಳಿ ಮಾಡಿಸೋಂಥ ಒಂದು ಅವಕಾಶ ನಮಗೆ ಮಕ್ಕಳನ್ನ ಒಂದು ಮುಂದಿನ ಜನಾಂಗವನ್ನು ಪರಿಸರವಾದಿಗಳನ್ನಾಗಿ ವಿಜ್ಞಾನದ ಬಾಗಿಲಿಗೆ ಬಡಿಯುವಂಥ ವ್ಯಕ್ತಿನ ಮಾಡ್ಕೊಳ್ಳೋಕೆ ಹೇಳಿ ಮಾಡಿಸೋಂಥ ಒಂದು ಚಟುವಟಿಕೆ ಅಂದಂಗೆ ಅನ್ಸುತ್ತೆ. ಚಾರಣದ ಜೊತೆಗೆ ಪಕ್ಷಿ ವೀಕ್ಷಣೆಯನ್ನು ಕೂಡ ತಾವು ಮಾಡ್ತೀರಾ. ಪಕ್ಷಿ ವೀಕ್ಷಣೆಯ ಬಗ್ಗೆಯೂ ಕೂಡ ಅನೇಕರಲ್ಲಿ ಕುತೂಹಲವನ್ನ ಮೂಡಿಸ್ತಂಥವ್ರು. ಎಲ್ಲೆಲ್ಲಿ ಪಕ್ಷಿ ವೀಕ್ಷಣೆಯನ್ನ ಮಾಡಿದಿರಿ, ಪಕ್ಷಿ ವೀಕ್ಷಣೆಯಿಂದ ವೈಯಕ್ತಿಕವಾಗಿ ಏನು ಅನ್ಸುತ್ತೆ ಮತ್ತೆ ಏನು ಅನುಕೂಲ ಆಗುತ್ತೆ, ಮತ್ತೆ ನಮ್ಮ ಭಾಗದಲ್ಲಿ ಇರೋಂಥ ವಿಶೇಷವಾದಂಥ ಪಕ್ಷಿಗಳನ್ನ ಯಾವ್ಯಾವುದನ್ನ ಗುರುತು ಮಾಡಿದಿರಿ? ನಮ್ಮ ಅರಸೀಕೆರೆ ಅಂತ ಏನು ಎಕೋ ಸಿಸ್ಟಮ್ ಇದೆ ಅದರಲ್ಲಿ ಪಕ್ಷಿ ವೀಕ್ಷಣೆ ಹೇಳಿ ಮಾಡಿದ ಜಾಗ. ಈ ದಟ್ಟವಾದ ಕಾಡಲ್ಲಿ ಹೋದಾಗ ಏನಾಗುತ್ತೆ, ಪಕ್ಷಿಗಳು ಧ್ವನಿ ಕೇಳ್ತವೆ, ನೋಡೋದು ಭಾರಿ ಕಷ್ಟ. ಆದರೆ ಇಲ್ಲಿ ಹಾಗಲ್ಲ, ಕುರುಚಲು ಕಾಡು ಮತ್ತು ಗಿಡ ದೂರ ದೂರ ಇರೋದ್ರಿಂದ ಮತ್ತು ಸಣ್ಣ ಪೊದೆಗಳಿರೋದ್ರಿಂದ ಪಕ್ಷಿಗಳು ಗುರುಸೋದು ಹೇಳಿ ಮಾಡಿಸೋಂಥ ಒಂದು ಅವಕಾಶ ಇಲ್ಲಿ. ಗಿಡ ಮರಗಳಿದಾವೆ, ಪಕ್ಷಿಗಳಿದಾವೆ, ಜೊತೆಗೆ ನೋಡೋದಕ್ಕೂ ಒಂದು ಸ್ವಲ್ಪ ಅವಕಾಶ ಇದೆ ಇಲ್ಲಿ. ನಾವು ಪಶ್ಚಿಮ ಬೆಟ್ಟಕ್ಕೆ ಹೋಗಿ ಪಕ್ಷಿ ತೋರಿಸೋದು ಭಾರಿ ಕಷ್ಟ. ಇಲ್ಲಿ ಬೈನಾಕುಲರ್ ಇಲ್ದಾನೆ ಪಕ್ಷಿ ನೋಡುವಂಥ ಅವಕಾಶ ನಮ್ಮ ಏರಿಯಾದಲ್ಲೆಲ್ಲ ಇದೆ. ಆ ಒಂದು ಎಕೋಸಿಸ್ಟಮ್ ನಮ್ಮಲ್ಲಿದೆ. ಇಲ್ಲಿ ಪಕ್ಷಿ ವೀಕ್ಷಣೆ ನಾವು ಯಾಕೆ ಆರಿಸ್ಕೊಂತೀವಿ ಅಂತಂದ್ರೆ, ಪಕ್ಷಿಗಳು ಸದಾಕಾಲ ಸಿಗ್ತವೆ, ಕಷ್ಟ ಅಲ್ಲ ಅದು, ಮತ್ತು ಅದನ್ನು ಗುರುಸೋದು ಸುಲಭನೇ. ಚಾರಣಕ್ಕೆ ಹೋದಾಗ ಅಥವಾ ಹೊರಗೆ ಹೋದಾಗ ಗುರುಸಿದಾಗ ಏನಾಗುತ್ತೆ, ಅದೊಂದು ಪರ್ಮನೆಂಟ್ ಆದಂಥ ನೆನಪು ಉಳ್ಕೊಳ್ಳುತ್ತೆ, ಅದನ್ನು ದಾಖಲೆಗೆ ಉಳ್ಕೊಳ್ಳೋದು ಮನಸ್ಸಲ್ಲಿ. ಪಕ್ಷಿಗಳನ್ನ ನೋಡೋದು, ಪಕ್ಷಿ ವೀಕ್ಷಣೆ ಮಾಡುವಂಥದ್ದು ವಿಜ್ಞಾನದ ಒಂದು ಎಜುಕೇಷನ್ಗೆ, ವಿಜ್ಞಾನದ ತಿಳುವಳಿಕೆಗೆ ಒಂದು ದಾರಿ ಅಷ್ಟೇ, ಬಾಗ್ಲದು. ಅದ್ರ ಮೂಲಕ ಹೆಚ್ಚೆಚ್ಚು ಪರಿಸರ ಸಂಬಂಧ ಕಲಿತಾನೆ ಆತ ವ್ಯಕ್ತಿ. ಈಗ ಆ ಪಕ್ಷಿಗಳಲ್ಲಿ ಯಾಕಿದ್ದಾವೆ, ಪಕ್ಷಿಗಳ ಸಂಖ್ಯೆ ಎಷ್ಟಿದ್ದಾವೆ, ಪಕ್ಷಿಗಳಿಗೂ ಸುತ್ತಮುತ್ತ ಪರಿಸರಕ್ಕೆ ಏನು ಸಂಬಂಧ ಇದೆ, ಅದರಿಂದ ಜನರಿಗೆ ಏನು ಲಾಭ, ಪರಿಸರಕ್ಕೆ ಏನು ಲಾಭ, ಮತ್ತು ಈ ಬೀಜ ಪ್ರಸರಣಕ್ಕೆ ಏನು ಲಾಭ, ಪಕ್ಷಿಗಳಿಂದ ಏನೇನು ಅನುಕೂಲ ಆಗುತ್ತೆ, ಅನಾನುಕೂಲ ಆಗುತ್ತೆ, ಇವನ್ನೆಲ್ಲವನ್ನು ಚರ್ಚೆ ಮಾಡ್ತಾ ಮಾಡ್ತಾ ಆ ವ್ಯಕ್ತಿ ಸಹಜವಾಗಿ ಪರಿಸರದೊಳಗೆ, ಪರಿಸರ ಜ್ಞಾನದೊಳಗೆ ಎಂಟರ್ ಆಗಿಬಿಡ್ತಾನೆ. ಇಲ್ಲಿ ನಮ್ಮಲ್ಲಿ ಅಪರೂಪದ ಅಂತಂದರೆ ಈ ರಾಕೆಟ್ ಟೈಲ್ ಡ್ರ್ಯಾಂಗೋ ಇದ್ದಾವೆ, ನಂತರ ಪ್ಯಾರಡೈಸ್ ಫ್ಲೈ ಕ್ಯಾಚರ್ಗಳಿದ್ದಾವೆ. ಅವುಗಳು ನೋಡೋಕೆ ತುಂಬ ಅಪರೂಪ. ಎಷ್ಟೋ ಜನ ಈಗ ಮಾಮೂಲಿ ಆಗಿರುವಂಥ ಕಾಗೆಗಳು ತೋರಿಸಿದಾಗ ಕಾಗೆಗಳಲ್ಲೇ 2 ಥರ ಇದ್ದಾವೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಗುಬ್ಬಚ್ಚಿಗಳು ನೋಡೋದು ಹೇಗೆ, ಮತ್ತು ಏನು ಸಣ್ಣ ಪುಟ್ಟ ಏನು ರಾಬಿನ್ ಆಗಿರಲಿ ಅಥವಾ ಈ ನಮ್ಮ ಕರ್ನಾಟಕದ ನೀಲಕಂಠ ಅಂತ ಕರಿತೀವಿ ಪಕ್ಷಿ, ಅವಳನ್ನ ಅವ್ರು ನೋಡಿರೋದೇ ಇಲ್ಲ. ದಿನ ನೋಡಿರ್ತಾರೆ, ಆದ್ರೆ ಗಮನಿಸಿರಲ್ಲ ಆತವ್ರು. ಈಗ ಈ ಸರ ಏನಾಗುತ್ತೆ, ಈ ಗೊರವಂಕಳನ್ನೇ 2-3 ಥರ ಗೊರವಂಕಳನ್ನ ನೋಡ್ತಾರೆ. ಯಾವಾಗ ಚರ್ಚೆ ಶುರು ಆಗುತ್ತೆ, ಇಷ್ಟೆಲ್ಲ ಇದಾವ ಅಂತ ಅವ್ನು ಲೀಸ್ಟ್ ಮಾಡಿದಾಗ, ಅವುಗಳ ಬಗ್ಗೆ ಇರೋ ಪುಸ್ತಕಗಳನ್ನ ತೋರಿಸಿದಾಗ, ಅದ್ರ ಬಗ್ಗೆ ಇರುವಂಥ ಮಾಹಿತಿ ಹೇಳಿದಾಗ ಪರಿಸರ ಜ್ಞಾನ ಸಹಜವಾಗಿ ಅವರಲ್ಲಿ ಬೆಳೆಯೋಕ್ಕೆ ಶುರು ಆಗುತ್ತೆ. ಮತ್ತು ಎಷ್ಟೋ ವಿದ್ಯಾರ್ಥಿಗಳು ನಮಗಿಂತ ಹೆಚ್ಚು ಪಕ್ಷಿಗಳನ್ನು ಗುರುತಿಸಿ ನಮಗೆ ಬಂದು ತೋರಿಸಿದ್ದಾರೆ, ನಮ್ಮನ್ನೇ ಅವ್ರು ಆಶ್ಚರ್ಯಚಕಿತನ ಮಾಡಿಬಿಟ್ಟಿದ್ದಾರೆ. ಅವಾಗ ಆಶ್ಚರ್ಯ ಆಗುತ್ತೆ, ಇಷ್ಟು ಹುಡುಗರಲ್ಲಿ ಇಷ್ಟೆಲ್ಲ ಶಕ್ತಿ ಇದೆಯಾ, ಪರಿಸರ ಇಷ್ಟು ಚೆನ್ನಾಗಿ ನೋಡಿದ್ದಾರೆ ಅವರು ಅಂತ. ಯಾಕಂದ್ರೆ ನಮಗೆ ಗೊತ್ತಿಲ್ಲ ಅಷ್ಟು ಶಕ್ತಿ ಪಕ್ಷಿಗಳು ಅಂತ ಹೇಳಿ. ಮೊನ್ನೆ ಲಿಂಗರಾಜು ಅಂತ ಇರಲ್ಲ, ಅವರು ಚಿಕ್ಕವನಿದ್ದಾಗ ಆ ಹುಡುಗ ಇಡೀ ಪಕ್ಷಿಗಳನ್ನ ಲೀಸ್ಟ್ ಮಾಡಿ ಒಂದು ಬುಕ್ ಮಾಡಿ ತಂದಂಗೆ ತೋರಿಸಿದ. ಅವಾಗ ನಂಬಕ್ಕೆ ಆಗಲಿಲ್ಲ ಅವಾಗ. ಬಟ್ ಅವಾಗ ಪುಸ್ತಕ ಪ್ರಿಂಟ್ ಮಾಡುವಂಥದ್ದು ನಮಗೆಲ್ಲ ಶಕ್ತಿ ಇರಲಿಲ್ಲ. ನಾವೆಲ್ಲ ಪಕ್ಷಿಗಳ ಬಗ್ಗೆ ಒಂದು ಸಣ್ಣ ಸಣ್ಣ ಪುಸ್ತಕಗಳನ್ನ ಬರೋದು, ಈ ಚಿತ್ರದುರ್ಗ ವಿಜ್ಞಾನ ಕೇಂದ್ರಗಳಿಗೆ, ಬೇರೆ ಬೇರೆ ವಿಜ್ಞಾನ ಕೇಂದ್ರಗಳಿಗೆ ನಾವು ಹೋಗ್ತಿದ್ವಿ, ಹೋಗಿ ಅಲ್ಲಿ ಕಾರ್ಯಕ್ರಮ ಮಾಡ್ತಿದ್ವಲ್ವಾ. ಯಾಕೆ ಬೇರೆ ಬೇರೆ ವಿಜ್ಞಾನ ಕೇಂದ್ರಗಳಲ್ಲಿ ವಿಜ್ಞಾನ ಕೇಂದ್ರ ಇತ್ತು, ಅಲ್ಲಿ ರಿಸೋರ್ಸ್ ಪರ್ಸನ್ ಇರಲಿಲ್ಲ ಅಲ್ಲೆಲ್ಲ. ಹೀಗಾಗಿ ನಾವು ಅಲ್ಲಿ ಹೋಗಿ ಕಾರ್ಯಕ್ರಮ ಮಾಡಿ ನಡೆಸ್ಕೊಟ್ಟು ಬರ್ತಿದ್ವಿ ನಮ್ಮ ವಿಜ್ಞಾನ ಕೇಂದ್ರಗಳಿಂದ. ಯಾಕೆ ನಮ್ಮ ಟೆಲಿಸ್ಕೋಪ್ಗಳಿದ್ದು, ಪಕ್ಷಿ ವೀಕ್ಷಣೆ ಮಾಡೋ ಶಕ್ತಿಗಳಿದ್ದು ನಮಗಿತ್ತು. ನಮ್ಮಲ್ಲಿ ರಿಸೋರ್ಸ್ ಪರ್ಸನ್ ತುಂಬ ಜನ ಉಟ್ಕೊಂಡ್ರು ಅವಾಗ. ಆ ಒಂದು ಅಡ್ವಾಂಟೇಜ್ ನಮ್ಮ ವಿಜ್ಞಾನ ಕೇಂದ್ರಗಳಿಗೆ ಬಂತು. ನಮ್ಮ ಹಾಸನ ಜಿಲ್ಲೆಯಲ್ಲಿ ತುಂಬ ಜನ ಇದ್ದಾರೆ ಪಕ್ಷಿ ವೀಕ್ಷಣೆ ಮಾಡೋವಂಥವ್ರು, ಪರಿಸರದಲ್ಲಿ ವಿಜ್ಞಾನ ಹೇಳುವಂಥವ್ರು, ಟ್ರೆಕ್ಕಿಂಗ್ ಮಾಡೋಂಥವ್ರು. ಅದೊಂದು ವಿಶೇಷ ಜಿಲ್ಲೆ ಇದೊಂದು. ಆ ವಿಷಯದಲ್ಲಿ ತುಂಬ ಜನ ಸಿಗ್ತಾರೆ, 1000 ಜನ ಸಿಗ್ತಾರೆ. ಹಾಗೆಯೇ ಈ ಪಕ್ಷಿ ವೀಕ್ಷಣೆ ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳಿಗೆ ಪರಿಸರದ ಒಂದು ಪ್ರೀತಿ ಉಂಟು ಮಾಡುವಂಥ ಒಂದು ಅವಕಾಶ ಬಂತು. ಕುತೂಹಲ ಅಂತ ಅಂದ್ರೆ ಆಕಾಶದ ಬಗ್ಗೆ ಇವತ್ತಿಗೂ ಕೂಡ ಕುತೂಹಲ ಇದ್ದೇ ಇದೆ. ಸಾಮಾನ್ಯರಲ್ಲೂ ಕೂಡ ಇದೆ, ಮತ್ತೆ ವಿಜ್ಞಾನಿಗಳಲ್ಲಿಯೂ ಕೂಡ ಇದೆ. ಆಕಾಶ ವೀಕ್ಷಣೆಯನ್ನು ಕೂಡ ತಾವು ಈ ಭಾಗದಲ್ಲಿ ಮಾಡಿಸಿದಂಥವ್ರು. ಅದಕ್ಕಾಗಿ ಅನೇಕ ವಿದ್ಯಾರ್ಥಿಗಳನ್ನು ಸಂಘಟಿಸಿ, ಪೋಷಕರನ್ನ ಸಂಘಟಿಸಿ ಆಕಾಶವನ್ನ ತೋರಿಸಿದಂಥವ್ರು. ಇದು ಹೇಗೆ ಪ್ರಾರಂಭ ಆಯಿತು, ಮತ್ತೆ ಇದರ ಮೂಲಕ ಮಕ್ಕಳಿಗೆ ತಾವು ಏನನ್ನ ಹೇಳಲಿಕ್ಕೆ ಹೋದ್ರಿ? ಆಕಾಶ ವೀಕ್ಷಣೆ ಕಾರ್ಯಕ್ರಮ ಮಾಡೋದಕ್ಕೆ ಸುಲಭ ಆಗಿದ್ದಂತಂದ್ರೆ, ನಮ್ಮಲ್ಲಿ ತುಂಬ ಸ್ವಚ್ಛವಾದ ಆಕಾಶ ಇದೆ, ಬೆಳಕಿನ ಒಂದು ಪೊಲ್ಯೂಷನ್ ಕಡಿಮೆ ಇದೆ ಇಲ್ಲಿ. ಹೀಗಾಗಿ ಒಂದು ಅನುಕೂಲ, ಎಲ್ಲಕ್ಕಿಂತ ಹೆಚ್ಚು ಅನುಕೂಲ. ನಾವು ಟೆಲಿಸ್ಕೋಪನ್ನು ತಯಾರು ಮಾಡಿದ್ವಿ. ಒಂದು 6 ಇಂಚ್ ಮಿರರ್ ಇರುವಂಥ ನ್ಯೂಟೋನಿಯನ್ ಟೆಲಿಸ್ಕೋಪನ್ನು ನಾವೇ ಬೆಂಗಳೂರಿನ ಅಬಾಸ್ ಸಂಸ್ಥೆ ಸಹಾಯದಿಂದ ಗ್ಲಾಸನ್ನು ಉಜ್ಜಿ ಎಲ್ಲ ರೆಡಿ ಮಾಡಿ, ಏನು ಈಗ ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತವೆ ಅಂಥ ಒಂದು 3 ಟೆಲಿಸ್ಕೋಪನ್ನು ನಾವು ತಯಾರು ಮಾಡಿದ್ವಿ.
ಆ ಟೆಲಿಸ್ಕೋಪ್ ಮಾಡ್ತಾನೆ ನಾವು ಆಕಾಶ ವೀಕ್ಷಣೆ ಬಗ್ಗೆ ನಮಗೆ ಬೇರೆಯವರು ಹೇಳಿದ್ರು ನೋಡೋಕ್ಕಾಗ್ತಿರಲಿಲ್ಲ, ಗುರ್ಸೋಕ್ಕಾಗ್ತಿರ್ಲಿಲ್ಲ. ಆದ್ರೆ ನಾವು ಟೆಲಿಸ್ಕೋಪ್ ಮಾಡೋದ್ರಿಂದ ತುಂಬ ಅನುಕೂಲ ಆಗ್ಬಿಡ್ತಾವಾಗ. ಅವುಗಳು ಜನರನ್ನು ಸೆಳೆಯೋಕ್ಕಿರುವಂಥ ಒಂದು ವಸ್ತುಗಳು ಅದು ಅಷ್ಟೇ. ಅವರೆಲ್ಲ ಬಂದಾಗ ಈಗ ಉದಾಹರಣೆಗೆ ಯಾವ್ದಾದ್ರು ಊರಿಗೆ ನಾವು ತೊಗೊಂಡೋಗಿ ಜೀಪಿಂದ ಅವನ್ನೆಲ್ಲ ಇಳಿಸಿ ಜೋಡಿಸ್ಬೇಕಾದ್ರೆ ಜನ ಸೇರಿಬಿಡೋರು, ಏನೋ ಒಂದು ಅಪೂರ್ವ ನಡೀತಿದೆ ಅಂತೇಳಿ. ಅವ್ರು ನಮ್ಮಷ್ಟು ಎತ್ತರದ ದೊಡ್ಡ ಟೆಲಿಸ್ಕೋಪ್ಗಳು ಎಲ್ಲವು ಅವನ್ನ ಜೋಡಿಸಿ ಆಕಾಶ ಕಡೆ ತೋರಿಸಿದಾಗ ಜನರಿಗೆ ಏನೋ ಒಂದು ಕಾರ್ಯಕ್ರಮ ನಡೀತಿದೆ ಅಂತ ಬರೋರು. ನಿಜ ಹೇಳ್ಬೇಕಂದ್ರೆ ಎಲ್ಲ ಆಕಾಶಕಾಯಿಗಳು ಇಡೀ ವರ್ಷ ಇರ್ತವೆ. ಈಗ ಎಲ್ಲ ಕಡೆ ಸುದ್ದಿ ಆಗಿದೆ ನೋಡಿ, ಎಲ್ಲ ಆಕಾಶಕಾಯಿಗಳು ಒಂದೇ ಕಡೆ ಬಂದವೆ ಅಂತೇಳಿ ಎಲ್ಲ ಜನ ಪ್ರಶ್ನೆ ಕೇಳ್ತಾರೆ, ಫೋನ್ ಮಾಡ್ತಾರೆ. ಅವಾಗ ನಮ್ಗೆ ಖುಷಿ ಆಗುತ್ತೆ, ಯಾಕಂದರೆ ಅದೊಂದು ಪ್ರಚಾರ ಮಾಡುವ ಒಂದು ಅವಕಾಶ ನಮಗೆಲ್ರಿಗೂ ಆಕಾಶ ಕಡೆ ಧ್ಯಾನ ಸೆಳೆಯುವಂಥದ್ದು. ಪ್ಲೂಟೋ, ಯುರೇನಸ್, ನೆಪ್ಚೂನ್ ಇವು ಯಾವ ಕಾಣೋದೇ ಇಲ್ಲ. ಆದ್ರೆ ನಾವು ಮ್ಯಾಪಲ್ಲೆಲ್ಲ ತುಂಬ ಹಾಕಿರ್ತಾರೆ, ಎಲ್ಲ ಜನರು ವಾಟ್ಸಪ್ಪಲ್ಲಿ ಇದ್ದಾವೆ. ಅವು ಯಾವ ಟೆಲಿಸ್ಕೋಪಲ್ಲೂ ಕೂಡ ಕಾಣಲ್ಲ. ಬರೀ ಗುರುಗ್ರಹ, ಶನಿಗ್ರಹ, ಶುಕ್ರ ಮತ್ತು ಮಂಗಳ ನಾಲ್ಕೇ ಕಾಣಿಸ್ತದೆ ಬರಿಗಣ್ಣಿಗೆ. ಅದನ್ನು ಗುರ್ಸೋಕ್ಕಾಗಲ್ಲ ಸುಲಭಕ್ಕೆ. ಶನಿಗ್ರಹ ಸ್ವಲ್ಪ ನೋಡಿದ್ರೆ ಗುರ್ಸೋಕ್ಕಾಗಲ್ಲ. ಆದರೆ ಆ ಪ್ರಚಾರ ತೊಗೊಂಡಿದ್ರಿಂದ ಅವ್ರಿಗೆಲ್ಲರಿಗೂ ಹೇಳೋದಕ್ಕೆ, ಆ ಕಡೆ ಗಮನ ಕೊಡೋದಕ್ಕೆ ಒಂದು ಅವಕಾಶ ನಮ್ಗೆಲ್ರಿಗೂ. ಈ ಟೆಲಿಸ್ಕೋಪ್ ಮಾಡಿದಾಗ ಏನಾಯ್ತು, ಆ ಟೆಲಿಸ್ಕೋಪ್ಗಳನ್ನ ವ್ಯಾನಲ್ಲಿ ಹಾಕೊಂಡು ಜೀಪಲ್ಲಿ ಹಾಕೊಂಡು ತೊಗೊಂಡೋಗಿ ಊರ ಮಧ್ಯೆ ಇಳಿಸಿ ನಾವು ಒಂದು 8 ಜನ ಹೋಗ್ಬೇಕಾಗಿತ್ತು. ಯಾಕಂದ್ರೆ ಟೆಲಿಸ್ಕೋಪ್ಗಳನ್ನ ನೋಡೋದಂದ್ರೆ ತುಂಬ ಜನ ಬೇಕು. ಅದಕ್ಕೆ ರಾತ್ರಿವರೆಗೂ ಬರಬೇಕಾಗಿತ್ತು. ಮಕ್ಕಳು ರಾತ್ರಿ ಸ್ಕೂಲ್ಗೆ ಹೆಂಗೆ ಕರೆಸ್ಬೇಕು ಅನ್ನೋ ಚಿಂತೆ. ಸೊ ಪೇರೆಂಟ್ಸನ್ನು ಕರೆಸಿ ಟಾರ್ಚ್ ತರಕ್ಕೆ ಹೇಳಿ ಅಂತ ಹೇಳೋದು. ನಮ್ಮ ಜೊತೆಗೆ ಕೆಲಸ ಮಾಡೋಂಥ ಅನೇಕ ಶಿಕ್ಷಕರು ಏನಿದ್ದಾರೆ, ಅವ್ರ ಶಾಲೆ ಮಕ್ಕಳನ್ನು ಶಿಸ್ತಾಗಿ ಕರೆಸಿ ಅವರು ಕೂಡ ಕಷ್ಟಪಟ್ಟು ನಮಗಿಂತ ಜಾಸ್ತಿ ಕಷ್ಟಪಟ್ಟು, ನಾವು 1% ಕಷ್ಟಪಟ್ಟರೆ 99% ಅವರೇ ಕಷ್ಟಪಟ್ಟರು ಪಾಪ. ಮಕ್ಕಳನ್ನ ಕರೆಸಿ ತೋರಿಸಿ ಅವ್ರಿಗೂ ಸಂತೋಷ. ಈ ಆಕಾಶ ವೀಕ್ಷಣೆ ಏನು ಮಾಡುತ್ತೆ, ಜ್ಯೋತಿಷ್ಯ ವಿಜ್ಞಾನ ಸಂಬಂಧಪಟ್ಟಂಗೆ, ಮೂಢನಂಬಿಕೆ ಸಂಬಂಧಪಟ್ಟಂಗೆ, ಸತ್ಯನ ವಿಜ್ಞಾನನೋ ಸುಳ್ಳು ಸತ್ಯನೋ ಚರ್ಚೆ ಮಾಡಕ್ಕೆ ಹಚ್ಚಿಬಿಡುತ್ತೆ. ಎಲ್ಲರೂ ದಿನಪತ್ರಿಕೆಯಲ್ಲಿ ತಮ್ಮ ರಾಶಿ ಭವಿಷ್ಯ ನೋಡುವಂಥ ಕುತೂಹಲಗಳಿದ್ದೇ ಇರ್ತಾರೆ. ಸಹಜ, ಅದೇನು ತಪ್ಪು ಸರಿ ಅಂತಲ್ಲ, ಸಹಜ. ಆಕಾಶದಲ್ಲಿ ಅವು ಇದಾವೆ. ಮೇಷ ರಾಶಿ ಇದೆ, ವೃಷಭ ರಾಶಿ ಇದೆ. ವೃಷಭ ರಾಶಿಯಲ್ಲಿ ಈಗ ಗುರುಗ್ರಹ ಇದೆ, ಅಲ್ಲಿ ರೋಹಿಣಿ ನಕ್ಷತ್ರ ಇದೆ, ತಲೆ ಮೇಲೆ ಕಾಣ್ತಾ ಇರುತ್ತದು. ಅದನ್ನ ಯಾರು ನೋಡಿರೋಲ್ಲ, ಅದನ್ನ ಹೇಳೋರೇ ನೋಡಿರೋಲ್ಲ, ಏನು ಜ್ಯೋತಿಷ ಹೇಳೋದು ಅವರೇ ನೋಡಿರೋಲ್ಲ. ಆ ಒಂದು ಅವಕಾಶ ನಮಗೆ ಸಿಗ್ತದೆ. ಮತ್ತು ತುಂಬಾ ಜನ ಸೇರ್ಕೊಳ್ಳೋದ್ರಿಂದ ಪ್ರೊಜೆಕ್ಟರ್ ಮೂಲಕ ತೋರಿಸಿದ್ವಿ, ಟೆಲಿಸ್ಕೋಪ್ ಮೂಲಕ ತೋರಿಸಿದ್ವಿ. ಶನಿಗ್ರಹದ ಬಳೆಗಳನ್ನ ನಾವು ತೋರಿಸಿದಾಗ ನಮಗೂ ಸಂತೋಷ, ಇಷ್ಟು ಚೆನ್ನಾಗಿ ಕಾಣುತ್ತಲ್ಲ ಅಂತ ಹೇಳಿ. ಬಂದವ್ರಿಗೂ ಆಶ್ಚರ್ಯ, ನಿಜವಾಗ್ಲೂ ನೇರ ಕಾಣ್ತಿದೆಯಲ್ಲ ಕಣ್ಣ ಬರಿಗಣ್ಣಿಗೆ. ಮತ್ತು ಗುರುಗ್ರಹದ ಪಟ್ಟೆಗಳು ಕಾಣಿಸ್ತವೆ, ಅದಕ್ಕಿರೋ 4 ಚಂದ್ರ ಕಾಣಿಸ್ತವೆ. ಅಂಥ ಟೆಲಿಸ್ಕೋಪ್ಗಳನ್ನ ನಾವು ಇನ್ನಷ್ಟೆಲ್ಲೂ ನೋಡಿರಲಿಲ್ಲ. ಅಂಥವು ನಾವೇ ಮಾಡಿದ್ರೆ ನಮಗೂ ಒಂದು ಜೋಡಿಸೋದಕ್ಕೆ, ತೋರಿಸೋದಕ್ಕೆ ಮತ್ತು ಅದಕ್ಕೆ ಕೆಟ್ಟವರು ಸರಿ ಮಾಡ್ಕೊಳ್ಳೋಕ್ಕೆಲ್ಲ ಅವಕಾಶ ಇತ್ತು. ಈಗ ಈ ಕಾರ್ಯಕ್ರಮ ತುಂಬ ಜನಪ್ರಿಯ ಶುರು ಆಗ್ಬಿಡ್ತು. ಅದರಲ್ಲೂ ಈ ಮೋಡ ಇಲ್ದಿರೋ ತಿಂಗಳಿದಾವಲ್ಲ, ನವಂಬರು, ಡಿಸೆಂಬರ್, ಜನವರಿ, ಈ ತಿಂಗಳುಗಳಲ್ಲಿ ಪುರ್ಸೊತ್ತಿಲ್ದಂಗೆ ಕಾರ್ಯಕ್ರಮ ಮಾಡ್ತಿದ್ವಿ. ಈಗಾದರೆ ಕೊನೆ ಪಕ್ಷ ಟಿವಿ ಇದೆ, ಅದ್ರ ಬಗ್ಗೆ ಚರ್ಚೆ ನಡೀತಿದೆ. ಅವಾಗ ಹಾಗೆ ಅಲ್ವಲ್ಲ, ಹೋಗಿ ತೋರಿಸೋ ತನಕ ಸಾಧ್ಯವೇ ಇರಲಿಲ್ಲ. ಈ ಕಾರ್ಯಕ್ರಮ ಏನಿದೆ ಅತಿ ಹೆಚ್ಚು ಮಕ್ಕಳನ್ನ ಸೆಳಿತು. ಹೆಚ್ಚು ಮಕ್ಕಳು ಬಂದರು, ಅದಕ್ಕೆ ಹೆಚ್ಚು ಪ್ರಶ್ನೆ ಉತ್ತರ ಕೇಳಿದಂಥ ಇದು. ಹಾಗಾದ್ರೆ ಅದೇನೋ ಇದೇನೋ ಕಾಣ್ತಿದ್ಯಾ, ಹಂಗೆ ಅವರೊಂದು ಗ್ರೂಪ್ ರಚನೆ ಮಾಡ್ಕೊಂಡ್ರು. ಆಮೇಲೆ ಆಕಾಶ ವೀಕ್ಷಣೆ ಯಾವ್ಯಾವ ದಿವಸ ಯಾವ ಗ್ರಹ ಎಲ್ಲೆಲ್ಲಿದ್ದಾವೆ ಅಂತ ಮ್ಯಾಪ್ ಮಾಡ್ಕೊಂಡು ಹುಡುಗರು. ಮತ್ತು ನಾವು ಮ್ಯಾಪನ್ನು ಪ್ರಿಂಟ್ ಮಾಡಿದ್ವಿ, ಆಕಾಶದ ಮ್ಯಾಪ್ ಪ್ರಿಂಟ್ ಮಾಡಿ ಆ ಒಂದೊಂದು ಶಿಕ್ಷಕರಿಗೆ ಕೊಟ್ಟು ಬರ್ತಿದ್ವಿ. ಅನೇಕ ಜನ ಶಿಕ್ಷಕರು ಅದರಿಂದ ಇನ್ಸ್ಪೈರ್ ಆಗಿ ಅವರು ಕೂಡ ಮಕ್ಕಳಿಗೆ ಆಕಾಶ ವೀಕ್ಷಣೆ ಮಾಡಿಸೋ ಕಾರ್ಯಕ್ರಮ ಮಾಡಿದ್ರು. ಆಕಾಶ ವೀಕ್ಷಣೆ ಕಾರ್ಯಕ್ರಮ, ಟೆಲಿಸ್ಕೋಪ್ಗಳು ಒಂದು ನೆಪ ಆದರೂ ಕೂಡ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಮೂಡಿಸುವಂಥ ಅತಿ ಉತ್ತಮವಾದಂಥ ಒಂದು ಕಾರ್ಯಕ್ರಮ ಅನ್ಸುತ್ತೆ. ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಈಗಲೂ ಅನೇಕ ಕಡೆಗೆ ಈ ಆಕಾಶ ವೀಕ್ಷಣೆ ಕಾರ್ಯ ನಡೀತಾ ಇದೆ. ಏನೇ ಟಿ ವಿಲಿ ಬರಲಿ, ಬರಿಗಣ್ಣಲ್ಲಿ ಟೆಲಿಸ್ಕೋಪ್ ಮೂಲಕ ಶನಿಗ್ರಹದ ಬಳೆಗಳನ್ನು ನೋಡೋದು ಆಗುವಂಥ ಖುಷಿ ಟಿ ವಿನಲ್ಲಿ ಖಂಡಿತ ಆಗಲ್ಲ. ನಾಸಾ ಫೋಟೋ ನೋಡ್ರೂ ಆಗೋಲ್ಲ, ಅದಕ್ಕೆ ಅನುಮಾನವೇ ಇಲ್ಲ. ಅದೊಂದು ಖುಷಿ ಕೊಡುವಂಥದ್ದು ಮತ್ತು ವಿಜ್ಞಾನದ ಪ್ರಶ್ನೆ ಕೇಳೋಕೆ ಅವಕಾಶ ಮಾಡಿಕೊಡುವಂಥ ಒಂದು ಅಪರೂಪದ ಕಾರ್ಯಕ್ರಮನೇ ಸರಿ. ಅದೊಂದು ಕಡಿಮೆ ಖರ್ಚಿನ ಕೆಲಸ, ಆದ್ರಿಂದ ಅದು ತುಂಬ ಯಶಸ್ವಿ ಕಾರ್ಯಕ್ರಮ. ಅದು ತಾವು ಜೀವಶಾಸ್ತ್ರದ ಉಪನ್ಯಾಸಕರು, ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ, ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಇದೊಂದು ಉತ್ತಮವಾದಂತಹ ವಿಷಯ. ಈ ನಿಟ್ಟಿನಲ್ಲಿ ತಾವು ತಮ್ಮ ತರಗತಿಯನ್ನು ಕೂಡ ವಿಜ್ಞಾನದ ಬಗ್ಗೆ ಮತ್ತು ಪರಿಸರದ ಬಗ್ಗೆ ಸಾಮಾನ್ಯ ಜನರಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಲಿಕ್ಕೆ ಹೇಗೆ ಅದರ ಸದ್ಬಳಕೆಯನ್ನು ಮಾಡ್ಕೊಂಡ್ರಿ? ನಾನು ಮೂಲತಃ ಜೀವಶಾಸ್ತ್ರ ಉಪನ್ಯಾಸಕ ಆಗಿದ್ದೆ. ಅದೊಂದು ನನಗೆ ಅನುಕೂಲ ಆಗೋಯ್ತು. ಪರಿಸರದ ಬಗ್ಗೆ ಹೇಳೋದಕ್ಕೂ ಜೀವ ವಿಜ್ಞಾನದ ಬಗ್ಗೆ ಹೇಳೋದಕ್ಕೂ ಎರಡು ಒಂದು ಮತ್ತೊಂದರ ಭಾಗನ ಆಗೋಗಿತ್ತು. ಆವಾಗ ಏನು ಪಾಠ ಮಾಡ್ತೇವೆ ಅದ್ರ ಜೊತೆಗೆ ಸುತ್ತಮುತ್ತಲಿನ ಜೀವ ಜಗತ್ತನ್ನ, ನಾನು ಲ್ಯಾಬಲ್ಲಿ ಅನೇಕ ಜೀವಿಗಳನ್ನ ಸಾಕೊಂಡಿದ್ದೆ. ಅವಾಗ ಹಾವು ಸಾಕೊಂಡಿದ್ದೆ, ಈ ಓತಿಕ್ಯಾತ ಸಾಕೊಂಡಿದ್ದೆ, ನಂತರ ಈ ಉಡಾಳ ಸಾಕೊಂಡಿದ್ವಿ. ದಿನ ಸಂಜೆ ಎಲ್ಲೋದ್ರು ಮತ್ತೆ ವಾಪಸ್ ಲ್ಯಾಬಿಗೆ ಬಂದು ಅವಕ್ಕೆಲ್ಲ ಆಹಾರ ಹಾಕಿ ಹೋಗ್ಬೇಕಾದಂಥ ಅನಿವಾರ್ಯತೆ ಉಂಟಾಗ್ಬಿಡೋದು. ಒಂಥರ ಕಟ್ಟಿ ಹಾಕೊಂಡಂಗೆ ಆಗ್ಬಿಟ್ಟಿದ್ದು. ನಾನು ಅಕ್ವೇರಿಯಂ ಮಾಡ್ತಿದ್ವಿ, ನಾವೇ ಗ್ಲಾಸ್ ತಂದು ಅಕ್ವೇರಿಯಂ ಮಾಡಿ ಅನೇಕ ಮಕ್ಕಳು ಕೊಡ್ತಿದ್ವಿ. ಬೇರೆ ಬೇರೆ ಸತ್ತೋ ಜೀವಿಗಳನ್ನ ಹೇಗೆ ಶೇಖರಣೆ ಮಾಡಬೇಕು, ಹೇಗೆ ಒಂದು ಮಾಮೂಲಿ ಬಾಟಲ್ ಕತ್ತರಿಸಿ ಅದನ್ನ ಒಂದು ಸ್ಪೆಸಿಮೆನ್ ಜಾರ್ ಮಾಡಬೇಕು ಅನ್ನೋಂಥದ್ದು. ಯಾವುದೇ ಈ ಕಾರ್ಯಕ್ರಮ ಹಣ ಖರ್ಚಿಲ್ಲದೆ ಆಗೋದ್ರಿಂದ
ಹೆಚ್ಚು ಸಕ್ಸಸ್ ಆಯ್ತು, ಒಂದು ಹೆಚ್ಚು ಜನರು ತಲುಪ್ತು. ಮಾಮೂಲಿ ಬಾಟಲ್ನ ಕತ್ತರಿಸಿ ಸ್ಪೆಸಿಮೆನ್ ಜಾರ್ ಮಾಡಿ ಅದರೊಳಗಡೆ ಒಂದು ಅಪರೂಪದ ಯಾವ್ದಾದ್ರು ವಿಷಯ ಒಂದು ಜೀವಿನ ಹಾಕಿ ಒಂದು ಫಾರ್ಮಲಿನ್ ಹಾಕಿ ಲಿಡ್ ಹಾಕಿ ಇಟ್ಬಿಟ್ರೆ ಅದೊಂದು ಪರ್ಮನೆಂಟ್ ಆಗಿರೋದು ವಸ್ತು ಆಗ್ಬಿಡೋದು. ಈಗ ಯಾರೋ ಅಬಾರ್ಷನ್ ಆಗಿರುವಂಥ ಒಂದು ಮಗು ಕೊಟ್ಟಿರ್ತಾರೆ, ಅದನ್ನು ತಂದು ತೊಳೆದು ಜೋಡಿಸಿಟ್ಟು 1ನೇ ತಿಂಗಳು ಹಿಂಗಿರುತ್ತೆ, 2ನೇ ತಿಂಗಳು ಮಗು ಹಿಂಗಿರುತ್ತೆ, 3ನೇ ತಿಂಗಳು ಮಗು ಇಟ್ಟಾಗ ಬೇರೆ ಬೇರೆ ಕಾಲೇಜಿನ ಮಕ್ಕಳು ನಮ್ಮ ಲ್ಯಾಬಿಗೆ ಬರೋಕ್ಕೆ ಶುರು ಆಗ್ಬಿಟ್ರು. ಲ್ಯಾಬ್ ಒಂದು ಮ್ಯೂಸಿಯಂ ಆಗ್ಬಿಡ್ತು. ಯಾಕಂದ್ರೆ ಜೀವಂತ ಹಾವುಗಳನ್ನ ನೋಡುವಂಥದ್ದು ತುಂಬ ಕಡಿಮೆ ಜನ. ನಾವು ಆ ಕೆರೆ ಹಾವನ್ನಾಗಲಿ ಅದನ್ನಾಗಲಿ ತೊಗೊಂಡಾಗ ಕೈ ತೊಗೊಂಡು ತೋರಿಸುವಂಥದ್ದು, ಅವ್ರ ಮುಖಡೆ ಮುಟ್ಟಿಸುವಂಥದ್ದು, ಈ ಗೋಸಂಬಿ ಅಂತವು ತುಂಬ ಸಿಗ್ತಾವೆ ನಮ್ಮ ಬೆಟ್ಟದಲ್ಲಿ. ಅವನ್ನೆಲ್ಲ ತಂದು ಅವನ್ನೆಲ್ಲ ಅವ್ರ ಮೈ ಮೇಲೆ ಬಿಟ್ಟು ಅವ್ರು ಅದನ್ನ ಮುಟ್ಟಿ ಮದ್ದು ಹೆದರ್ಕೊತಿದ್ರು, ಆಮೇಲೆ ಮುಟ್ತಿದ್ರು, ಆಮೇಲೆ ಇನ್ನೊಬ್ರು ಹೆದರ್ಸೋರು. ಆ ಥರದ ಒಂದು ಜೀವ ಜಗತ್ತಿನ ಒಡನಾಟ ಮಾಡಿಸೋದಿದೆಯಲ್ಲ, ನಾನು ಜೀವಶಾಸ್ತ್ರ ಉಪನ್ಯಾಸಕ, ನನಗದು ಸಹಜವಾಗಿ ಅನುಕೂಲ ಆಗ್ಬಿಡ್ತು ನನ್ನ ಪ್ರೊಫೆಷನ್. ಜೊತೆಗೆ ನಾನು BSc ಫಿಸಿಕ್ಸ್ ಓದಿದ್ರಿಂದ ಆಕಾಶವಾಣಿ ಕಾರ್ಯಕ್ರಮ ಮಾಡೋಕ್ಕೂ ಅನುಕೂಲ ಆಯಿತು. ಬಟ್ ನಾವು ಮಾಡಿದಿರೋ ಕಾರ್ಯಕ್ರಮ ಏನಿದಾವೆ ನಮ್ಮ ಒಂದು ಉಪನ್ಯಾಸ ವೃತ್ತಿಗೆ ತೊಂದರೆ ಕೊಡಲಿಲ್ಲ. ಯಾಕಂದ್ರೆ ನಾವು ಆಕಾಶ ವೀಕ್ಷಣೆ ಮಾಡ್ತಿರೋ ರಾತ್ರಿ ಹೊತ್ತು, ಪಕ್ಷಿ ವೀಕ್ಷಣೆ ಮಾಡ್ತಿರೋ ಬೆಳಗಿನ ಜಾವ 6:30-7 ಗಂಟೆಗೆ. ಹೀಗಾಗಿ ಕಾಲೇಜಿನ ಅವಧಿಗೆ ಒಂದು ಚೂರು ಧಕ್ಕೆ ಆಗದಂಗೆ ಅದು ಎರಡೂ ಹವ್ಯಾಸ ನಡೆದ್ರಿಂದ, ಮತ್ತು ಪವಾಡ ರಸಬಲ್ಲು ಕಾರ್ಯಕ್ರಮಗಳು ಏನಿದ್ರು ಸಂಡೇ ಭಾನುವಾರ ದಿವಸ ಅಥವಾ NSS ಕ್ಯಾಂಪ್ಗಳಲ್ಲಿ ಅಥವಾ ಯಾವ್ದಾದ್ರು ವಿದ್ಯಾರ್ಥಿಗಳ ಸಂಘಟನೆ ಕಾರ್ಯಕ್ರಮದಲ್ಲಿ ಮಾಡೋದ್ರಿಂದ ಯಾವುದೇ ತೊಂದರೆ ಇಲ್ದಂಗೆ ಖರ್ಚು ಇಲ್ದಂಗೆ ನಡೆದೋಗ್ಬಿಟ್ವು ಎಲ್ಲವು. ಹೀಗೆ ವಿಜ್ಞಾನ ಚಟುವಟಿಕೆಗಳ ಜೊತೆಗೆ ಜೀವನ ತುಂಬ ಸುಂದರವಾಗಿತ್ತು. ಎಲ್ಲಕ್ಕಿಂತ ಖುಷಿ ಕೊಡೋ ಅಂಶ ಅಂತಂದರೆ ಮಕ್ಕಳ ಕಣ್ಣಲ್ಲಿ ಕಂಡು ಬರುವಂತಹ ಒಂದು ಆಶ್ಚರ್ಯ ಇದೆಯಲ್ಲ, ಜಗತ್ತನ್ನು ನೋಡುವಂಥ ಆಶ್ಚರ್ಯ ಅಥವಾ ಹೊಸ ವಸ್ತು ತೋರಿದಾಗ ಆಶ್ಚರ್ಯ ಪಡುವಂಥದ್ದು, ಶನಿಗ್ರಹ ನೋಡಿದಾಗ ಅವ್ರ ಕಣ್ಣು ಹೊಳೆಯುವಂಥದ್ದು, ಈಗ ಚಂದ್ರನ ಕುಳಿಗಳು ನೋಡಿದಾಗ ಅವರೆಲ್ಲ ಆಶ್ಚರ್ಯಪಟ್ಟು ನಮ್ಮ ಕಡೆ ನೋಡುವಂಥದ್ದು, ಈ ಒಂದು ಆಶ್ಚರ್ಯ ಭಾವನೆ ಹುಟ್ಟಾಕೋದಿದೆ ಭಾರಿ ಕಷ್ಟ. ಎಲ್ಲ ವಸ್ತು ನೋಡಿವೆ ಅನ್ನೋ ಥರ ಮಕ್ಕಳು ಅದಾರ ಈಗ. ಆದರೆ ಅದರಲ್ಲೂ ಜಗತ್ತನ್ನು ನೋಡಿ ಆಶ್ಚರ್ಯ ಪಡುವಂಥ ಒಂದು ಅಪರೂಪದ ಘಟನೆ ನಡೀತದೆ. ಇದು ಹೆಚ್ಚು ಸಂತೋಷ ಕೊಡುತ್ತೆ. ಮಕ್ಕಳ ಕಣ್ಣಲ್ಲಿ ಯಾವಾಗ ಆಶ್ಚರ್ಯದ ಮಿಂಚುತ್ತೋ ಸಾರ್ಥಕ ಆದಂಗೆ ಲೆಕ್ಕ ಅವಾಗ ನಾವು ಮಾಡಿದ ಕೆಲಸ. ತಾವು ಇದುವರೆಗೆ ಏನು ಚಟುವಟಿಕೆಗಳನ್ನ ಹೇಳಿದ್ರಿ, ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸ್ಕೊಳ್ತಕ್ಕಂಥದ್ದು, ಚಾರಣವನ್ನ ಮಾಡ್ತಕ್ಕಂಥದ್ದು, ಮೌಢ್ಯದ ವಿರುದ್ಧ ಜಾಗೃತಿಯನ್ನ ಮಾಡ್ತಕ್ಕಂಥದ್ದು, ಇಂತಹ ಅನೇಕ ಚಟುವಟಿಕೆಗಳಿಂದ ಇವತ್ತಿನ ಕಾಲದ ವಿದ್ಯಾರ್ಥಿಗಳು ವಂಚಿತರಾಗಿದ್ದಾರೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಯಾಕೆ ಅಂತ ಅಂದ್ರೆ ಬರೀ ಓದು ಓದು ಓದು, ಅವ್ರಿಗೆ ಆಟ ಆಡ್ಲಿಕ್ಕೂ ಕೂಡ ನಾವು ಸಮಯವನ್ನ ಕೊಡ್ತಾ ಇಲ್ಲ, ಹವ್ಯಾಸಗಳನ್ನ ಬೆಳೆಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ, ಓದಿ ಹೆಚ್ಚು ಅಂಕಗಳನ್ನ ಗಳಿಸ್ತಕ್ಕಂತಹ ಯಂತ್ರಗಳನ್ನಾಗಿ ಪರಿವರ್ತನೆ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತೆ ಅವರ ಪೋಷಕರಿಗೆ ತಾವು ಒಬ್ರು ಉಪನ್ಯಾಸಕರಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇದು ಅನಿವಾರ್ಯದ ಒಂದು ಸುಳಿ ಎಲ್ಲರೂ ಸಿಕ್ಬಿಟ್ಟಿದ್ದೀವಿ. ನಾವು ಕೂಡ ಉಪನ್ಯಾಸಕರಾಗಿ ಮಕ್ಕಳಿಗೆ ಹೇಳ್ತಿದ್ದ ಅವಾಗ ಏನು ಹೇಳಿದಂದ್ರೆ, ಓದಿ ಹೆಚ್ಚು ಅಂಕ ಗಳಿಸಿ, ಅದು ಇಷ್ಟು ಕಷ್ಟಪಡಬೇಕಾಗಿಲ್ಲ ಅದಕ್ಕೆ ಅಂತ. ಯಾಕಂದ್ರೆ ಈ ಅಂಕ ಗಳಿಸೋದು ತುಂಬ ಕಷ್ಟ ಏನಲ್ಲ. ಆ ಓದಿನ ಬಗ್ಗೆ ಅವ್ರಿಗೆ ಆಸಕ್ತಿನೇ ಬರ್ದೇ ಓದಿಸಿ ನಾವು ಏನು ಮಾಡಿದ್ವಿ, ಉರುವಡಿಸ್ತಾ ಇದ್ವಿ ಅಷ್ಟೇ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಒಂದೇ ಟೆಕ್ಸ್ಟ್ ಬುಕ್, ಅದು ಎಷ್ಟು ದಪ್ಪ ಇರುತ್ತೆ, ಇಷ್ಟು ಟೆಕ್ಸ್ಟ್ ಬುಕ್ ಸುಮಾರು 200 ಪೇಜ್ ಇರುತ್ತೆ. ಅದನ್ನು ಇಡೀ ವರ್ಷ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಕೂರಿಸಿ ಓದಿಸೋದಿಲ್ಲ, ಸಾಧ್ಯ ಇಲ್ಲದ ಮಾತು. ಯಾವುದೇ ವ್ಯಕ್ತಿ ಅಷ್ಟು ಕಾನ್ಸಂಟ್ರೇಟ್ ಮಾಡಲಾರ, ಸುಮ್ಮನೆ ಬುಕ್ ಮುಂದೆ ಇರ್ತಾನೆ ಅಷ್ಟೇ. ಅದು ಎಷ್ಟೇ ಪ್ರಶ್ನೆಗಳು ಉತ್ತರ ಕೊಡೋ ಶಕ್ತಿ ಇವ್ರು ಬರುತ್ತೆ. ಈಗ ಉದಾಹರಣೆಗೆ ಪೇಪರ್ ಮಾಡಿಸಿ ಬೋಟ್ ಮಾಡುವಂಥದ್ದು, ನೀರಲ್ಲಿ ಈಜಕ್ಕೆ ಬರ್ದಿರೋಂಥ ವ್ಯಕ್ತಿ ಅಥವಾ ಗುಡ್ಡ ಹತ್ತಕ್ಕೆ ಬರ್ದಿರೋಂಥ ವ್ಯಕ್ತಿಗಳು, ಸಹಜವಾಗಿ ಮನೆ ಸುತ್ತಮುತ್ತಿರೋ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳಕ್ ಆಗದಿರೋಂಥ ವ್ಯಕ್ತಿಗಳು ಇದ್ರೇನು, ಎಷ್ಟು ಓದಿದ್ರೆ ಏನು ಬಂತು? ಅವ್ರು ಜೀವನ ಮಾಡಕ್ಕೆ ಬೇಕಾಗುವಂಥ ಒಂದು ಸ್ಕಿಲ್ ಬೆಳೆಸ್ಕೊಳ್ಳುವಂಥದ್ದೇ ನಮ್ಮ ಮುಖ್ಯ ಉದ್ದೇಶ. ಸುತ್ತಮುತ್ತಿನ ಸಮಾಜದ ಬಗ್ಗೆ, ಪರಿಸರದ ಬಗ್ಗೆ ಅರಿವು ಮೂಡಿಸುವಂಥದ್ದು, ಕುತೂಹಲ ಮೂಡಿಸೋದು ಮಾಡ್ರೆ ಸಾಕು. ಮಕ್ಕಳು ಓದ್ತಾರೆ. ಆಗ ಕಂಪೇರ್ ಮಾಡ್ರೆ ಈಗ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ, ಹೆಚ್ಚು ಬುದ್ಧಿವಂತರಿದ್ದಾರೆ, ಹೆಚ್ಚು ಆಕ್ಟಿವ್ ಇದ್ದಾರೆ. ಆದರೆ ಅವ್ರಿಗೆ ಓದಿನ ಜೊತೆಗೆ ಬೇಕಾದಷ್ಟು ಅನೇಕ ಓದಿಗೆ ಪೂರಕ ಆಗುವಂಥ ಕೆಲಸಗಳಿದ್ದಾವೆ. ಅದು ಮ್ಯಾಥ್ಸ್ನ ಬೇಕಾದ್ರೆ 3 ಡೈಮೆನ್ಷನ್ ಹೇಳ್ಕೊಡುವಂಥದ್ದಾಗಿರ್ಬೋದು, ಅಥವಾ ಪರಿಸರದಲ್ಲಿ ಬೇಗನೆ ಅರ್ಥ ಆಗುವಂಥ ತೋರಿಸ್ಕೊಡುವಂಥ ಚಾರಣ ಮಾಡುವಂಥ ಅವಕಾಶಗಳು ಹೋಗಿದ್ದಾವೆ. ಹೆಚ್ಚು ಬೇಗನೆ ಹೋಗಿ ಬೇಗನೆ ಬರುವಂಥವು, ಹೆಚ್ಚು ಸಮಯ ವ್ಯರ್ಥ ಮಾಡ್ದಂಗೆ ಪರಿಸರದ ಬಗ್ಗೆ, ಆಕಾಶ ವೀಕ್ಷಣೆ ಬಗ್ಗೆ ಎಲ್ಲ ಚಟುವಟಿಕೆಗಳ ಅವಕಾಶ ಇದ್ದಾವೆ. ಬಟ್ ಅವೆಲ್ಲ ಇದ್ದು ಕೂಡ ಅನೇಕ ಜನ ಓದಿ ಉತ್ತಮ ಹುದ್ದೆಯಲ್ಲಿದ್ದಾರೆ, ಹೆಚ್ಚೆಚ್ಚು ಸಂಬಳ ಪಡೆದ ಹುದ್ದೆಯಲ್ಲಿದ್ದಾರೆ, ಹೆಚ್ಚು ಯಶಸ್ವಿಯಾಗಿದ್ದಾರೆ. ನಿರಂತರವಾಗಿ ಓದೋದ್ರಿಂದ ಖಂಡಿತವಾಗಲೂ ಸಾಧ್ಯನೇ ಇಲ್ಲ. ಬೆಳಗಿನ ಸಾಯಂಕಾಲ ಓದಿದ ಮಾತ್ರಕ್ಕೆ ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಇರುವಂಥ ಒಂದು ಸ್ವಾರಸ್ಯವನ್ನು, ಕುತೂಹಲವನ್ನು ಅರ್ಥ ಮಾಡ್ಕೋಕೆ ಆಗೋದೇ ಇಲ್ಲ. ಬದುಕೋದಲ್ಲ ಅವ್ರ ಉದ್ದೇಶ. ಎಷ್ಟು ದಿವಸ ಬದುಕಿದ್ದೀವಿ ಅನ್ನೋದಂತಾರೆ, ಎಷ್ಟು ಆ್ಯಕ್ಟಿವ್ ಆಗಿ, ಹೆಚ್ಚು ಸುಂದರವಾಗಿ, ಸಂತೋಷವಾಗಿ ಬದುಕಿನ ಅನ್ನೋದು ಮುಖ್ಯ ಆಗುತ್ತೆ. ಹೆಚ್ಚು ಅಂಕ ಗಳಿಸೋದಕ್ಕೆ ತುಂಬ ಕಷ್ಟಪಡಬೇಕಾಗಿಲ್ಲ. ಅದ್ರ ಬಗ್ಗೆ ಆಸಕ್ತಿ, ಪ್ರೀತಿ ಮೂಡಿಸುವಂಥ ಅನೇಕ ಚಟುವಟಿಕೆಗಳಿದ್ದಾವೆ. ಮಕ್ಕಳು ಹೊರಗಡೆ ಬಂದು ಜಗತ್ತನ್ನು ನೋಡಿಯೂ ಕೂಡ ಅವನ್ನ ಕಲಿಬಹುದು, ಸಾಧ್ಯ ಇದೆ. ಎಷ್ಟು ಮಕ್ಕಳು ಕೂಡ ಈಗಲೂ ಕೂಡ ಅನೇಕ ಚಟುವಟಿಕೆ ಭಾಗವಹಿಸ್ತಾರೆ. ಹಾಡು ಹೇಳೋದಾಗಿರ್ಬೋದು, ನೃತ್ಯ ಮಾಡೋದಾಗಿರ್ಬೋದು, ಬರೀ ವಿಜ್ಞಾನವಂತಂದಲ್ಲ, ಅದರಲ್ಲಿ ಅವ್ರು ಕಂಡುಕೊಳ್ತಾರೆ, ಸಂತೋಷನ ಕಂಡುಕೊಂತಾರೆ, ಜೀವನ ಮಾಡೋದನ್ನು ಕಲಿತಾರೆ. ಎಷ್ಟು ವರ್ಷ ನಾವು ಅವ್ರನ್ನ ಈ ಥರ ಓದು ಅನ್ನೋಕ್ಕಾಗಲ್ಲ. ಸ್ಪೆಷಲಿ ಈ ಒಂದು ಟೀನೇಜಲ್ಲಿ ಕುತೂಹಲದ ವಯಸ್ಸಲ್ಲೇ ನಾವು ಅವ್ರನ್ನ ಜಾಸ್ತಿ ಓದಿಸ್ಬಿಟ್ವಿ ಅಂತ ಕಾಣುತ್ತೆ. ಚಟುವಟಿಕೆಗೆ ಅವಕಾಶ ಇದೆ, ಖಂಡಿತವಾಗ್ಲಿದೆ.
ವಿಜ್ಞಾನದ ಬಗ್ಗೆ, ಮೌಢ್ಯದ ಬಗ್ಗೆ ಮತ್ತೆ ಪರಿಸರದ ಬಗ್ಗೆ ನಾವು ಇನ್ನೂ ಎಷ್ಟರ ಮಟ್ಟಿಗೆ ಜಾಗೃತರಾಗಬೇಕಾಗಿದೆ? ಇದು ನಿರಂತರ ಕ್ರಿಯೆ ಅಂತ ನಂಗೆ ಅನ್ಸುತ್ತೆ. ಹೊಸ ಹೊಸ ವಿಚಾರಗಳು ಬರ್ತಾ ಇರ್ತವೆ. ಈಗ ಬಯೋಟೆಕ್ನಾಲಜಿ ಬಂದಿದೆ, ಅದನ್ನು ಅವರು ಅರ್ಥ ಮಾಡ್ಕೋಬೇಕಾಗಿದೆ. ಅದು ಕಮರ್ಷಿಯಲ್ ಆಗಿದೆ. ನಂತರ ಈ ಪರಿಸರ ಅನ್ನೋದು ವ್ಯಾಪಾರೀಕರಣ ಆಗಿದೆ. ಝೂಗಳು ಏನಿದ್ದಾವೆ ಅವೆಲ್ಲ ಮೆಕ್ಯಾನಿಕಲ್ ಆಗಿದ್ದಾವೆ. ಹೀಗೆ ಅದು ವ್ಯಾಪಾರ ಮತ್ತು ಲಾಭ ಗಳಿಸೋ ದೃಷ್ಟಿಯಲ್ಲಿ ಬೆಳೀತಿದ್ದಾವೆ. ನಮ್ಮ ಮಕ್ಕಳು ಏನಾಗಬೇಕಾಗಿದೆ, ನಾವೇನು ಬಯಸ್ತೀವಿ, ನಮ್ಮ ಯಂಗ್ ಜನ್ರೇಷನ್ ಹೇಗಿರಬೇಕು ಅಂತಂದರೆ, ತಮ್ಮ ಸುತ್ತಮುತ್ತಿರುವಂಥ ಪರಿಸರವನ್ನು, ಒಂದು ಸಮಾಜದ ಸಮಸ್ಯೆಗಳನ್ನು ವೈಜ್ಞಾನಿಕ ಮನೋಭಾವ ಬೆಳೆಸ್ಕೊಂಡ್ರೆ ಅವನ್ನೆಲ್ಲವನ್ನೂ ಬಗೆಹರಿಸ್ಬೋದು. ಮತ್ತು ವೈಜ್ಞಾನಿಕ ಮನೋಭಾವಗಳನ್ನು ಬೆಳೆಸ್ಕೊಳ್ಳೋದು ತುಂಬ ಕಷ್ಟ ಏನಲ್ಲ. ಒಂದು ಪ್ರಶ್ನೆ ಮಾಡೋ ಪ್ರವೃತ್ತಿ ಮುಖ್ಯವಾಗಿ ಬಿಟ್ಕೊಡ್ಬಾರ್ದು ಯಾರು. ಚಿಕ್ಕ ವಯಸ್ಸಲ್ಲಿ ಪ್ರಶ್ನೆ ಮಾಡೋ ಪ್ರವೃತ್ತಿ ತುಂಬ ಇರುತ್ತೆ. ನಾವು ಬೆಳೆದಾಗ ಅದನ್ನು ಕಳ್ಕೊಂಡ್ಬಿಡ್ತೀವಿ. ಅದನ್ನು ಉಳಿಸ್ಕೋಬೇಕಾಗಿದೆ. ನಾವು ಮಕ್ಕಳಿರುವಂಥ ಒಂದು ಕುತೂಹಲನ, ಅಚ್ಚರಿ ಸ್ವಭಾವವನ್ನು ಎಲ್ಲಿ ತನಕ ಇಟ್ಕೊಂಡಿರ್ತೀವೋ ಆ ವ್ಯಕ್ತಿಗೆ ಯಾವತ್ತೂ ಬೇಸರನೂ ಆಗೋಲ್ಲ, ಎಲ್ಲಿ ಹೋದರೂ ಕೂಡ ಸಂತೋಷವಾಗಿರ್ತಾನೆ. ತಾನು ಯಾವುದೇ ಕಷ್ಟದಾಗಿರಲಿ ಆ ಸುತ್ತಮುತ್ತ ಸಮಾಜನ ಕ್ಲೀನ್ ಮಾಡಿ, ಸ್ವಚ್ಛ ಮಾಡಿ, ಅಲ್ಲಿರೋ ಮೌಢ್ಯವನ್ನು ತೆಗೆದು ಹೊಸ ಸುಂದರ ಸಮಾಜನ ಕಟ್ಟುವಂಥ ವ್ಯಕ್ತಿಯಾಗಿ ಬೆಳಿತಾನೆ. ಯಾವಾಗ ವೈಜ್ಞಾನಿಕ ಮನೋಭಾವ ಇಲ್ವೋ ಆವಾಗ ಇವೆಲ್ಲವೂ ಅಂಟ್ಕೊತವೆ. ಒಂದು ಕುತೂಹಲ ಇರುವಂಥ, ಹೊಸದನ್ನು ಅನ್ವೇಷಣೆ ಮಾಡುವಂಥ ಗುಣ ಇರುವಂಥ, ಅಚ್ಚರಿ ಪಡುವಂಥ ಗುಣ ಇರೋ ವ್ಯಕ್ತಿ ಇದ್ರೆ ಸಾಕು, ಏನು ಬೇಕಾದ್ರೂ ಸಾಧನೆ ಮಾಡಬಲ್ಲ. ಹಾಗಾಗಿ ಈಗಿನ ಯುವಜನತೆ ಆಗಲಿ, ಈಗಿನ ಮಕ್ಕಳಾಗಲಿ ಸೈಂಟಿಫಿಕ್ ಅಟಿಟ್ಯೂಡ್ ಅಂತ ಏನಿತ್ತು ಕರಿತೀವಿ, ಅದು ಬೆಳೆಸ್ಕೊಳ್ಳುವಂಥದ್ದು ತುಂಬ ಮುಖ್ಯ. ಒಳ್ಳೆಯದು ಶಿವ ಪಾಟೀಲ್ ಅವರೇ, ಇದುವರೆಗೆ ಸುದೀರ್ಘವಾಗಿ ತಮ್ಮ ಅನುಭವಗಳನ್ನು, ಚಟುವಟಿಕೆಗಳನ್ನು ಕುರಿತು ತಾವು ಮಾತನಾಡಿದ್ರಿ. ಪರಿಸರದ ಬಗ್ಗೆ, ವಿಜ್ಞಾನದ ಬಗ್ಗೆ, ಮೌಢ್ಯದ ವಿರುದ್ಧ ನಾವಿನ್ನೂ ಎಷ್ಟು ಜಾಗೃತರಾಗಬೇಕು, ಹೇಗೆ ಜಾಗೃತರಾಗಬೇಕು ಅನ್ನುವಂತಹ ನೀತಿಯನ್ನು ಕೂಡ ತಾವು ಇದುವರೆಗೆ ತಿಳಿಸ್ಕೊಟ್ರಿ. ತಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದರೆ, ತಮ್ಮ ಜೊತೆ ಮಾತನಾಡಬೇಕು ಅಂತ ಹೇಳಿದರೆ ಹೇಗೆ ಮಾತನಾಡ್ತಕ್ಕಂಥದ್ದು? 944 822 3752 944 822 3752 ಇದು ನನ್ನ ಸಂಖ್ಯೆ. ಕನ್ನಡದಲ್ಲಿ ಇನ್ನೊಂದು ಸಾರಿ ಹೇಳಿ. 944 822 3752 ಇದು ನನ್ನ ಮೊಬೈಲ್ ಸಂಖ್ಯೆ. ಇದಕ್ಕೆ ಫೋನ್ ಮಾಡ್ಬೋದು, ಅಥವಾ ನನಗೆ ಇಮೇಲ್ shivapatil@gmail.comಗೂ ಮಾಡ್ಬೋದು. ವಾಟ್ಸಪ್ಗಳಿದ್ದಾವೆ. ನಾವು ಆಗಲೇ ಅನೇಕ ಗ್ರೂಪಲ್ಲಿದ್ದೀವಿ. BGVS ಗ್ರೂಪಲ್ಲಿದ್ದೀವಿ, ವಿಜ್ಞಾನ KRUP ಸಂಘಟನೆ ಇದ್ದೀವಿ, ವಿಜ್ಞಾನ ಪರಿಷತ್ ಕರೆದ ಸಂಘಟನೆಯಲ್ಲಿದ್ದೀವಿ, ಶಿಕ್ಷಕರು ಮಾಡ್ಕೊಂಡಿರೋ ಗ್ರೂಪಲ್ಲಿದ್ದೀವಿ. ಹೀಗಾಗಿ ಶಿವ ಪಾಟೀಲ್ನ ಹೆಸರು ಯಾವುದಾದ್ರು ಒಂದು ಗ್ರೂಪಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಆ ಗ್ರೂಪಿಗೆ ನೀವು ಕಳಿಸಿದ್ರೆ, ಈಗೇನು ಆಕಾಶ ವೀಕ್ಷಣೆ ಆಗಿರ್ಬೋದು, ಪಕ್ಷಿ ವೀಕ್ಷಣೆ ಆಗಿರ್ಬೋದು, ನಿಮ್ಮ ವಿಜ್ಞಾನ ಸಂಘಟನೆಗಳು ಏನಾದ್ರು ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಾವು ಮಾಡಿದ ಕಾರ್ಯಕ್ರಮಗಳ ಬಗ್ಗೆ ಸಲಹೆ ಅಥವಾ ನಾವು ಮಾಡಿದ ಕಾರ್ಯಕ್ರಮಗಳ ಉದಾಹರಣೆ ನಿಮಗೆ ಕೊಡ್ತೇವೆ. ನಿಮ್ಮ ವಿಜ್ಞಾನ ಸಂಘಗಳೇನಿದ್ದಾವೆ, ಸಂಘಟನೆ ಏನಿದೆ, ಅವುಗಳನ್ನ ಹೆಚ್ಚು ಚೆನ್ನಾಗಿ ಬೆಳೆಸೋದಕ್ಕೆ ನಾವು ನಮ್ಮ ಸಲಹೆಯನ್ನು ಕೊಡೋಕ್ಕೆ ನಾವು ಸದಾ ಸಂತೋಷ ಪಡ್ತೇವೆ. ತಮ್ಮ ಸುದೀರ್ಘವಾದಂತಹ ಮಾತುಕತೆಗಾಗಿ ತಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಇದುವರೆಗೂ ವಿಜ್ಞಾನ ಹಾಗೂ ಪರಿಸರದ ಬಗ್ಗೆ ವಿವಿಧ ಶಿಬಿರಗಳ ಮೂಲಕ ಯುವ ಜನತೆಯಲ್ಲಿ ಆಸಕ್ತಿ ಮೂಡಿಸುತ್ತಿರುವ ನಿವೃತ್ತ ಉಪನ್ಯಾಸಕರಾದ ಅರಸೀಕೆರೆಯ ಸುಬ್ರಹ್ಮಣ್ಯ ನಗರದ ಶಿವು ಪಾಟೀಲ್ ಅವರೊಂದಿಗಿನ ಮಾತುಕತೆ ಮೂಡಿಬಂತು. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದವರು ಅರಕಲಗೂಡು ವಿ ಮಧುಸೂದನ್, ನೆರವು ಜಿ ಸೌಭಾಗ್ಯ. ಇದುವರೆಗೆ ಆಕಾಶದೀಪ ಮೂಡಿಬಂತು. ವಿಭಿನ್ನ ಕ್ಷೇತ್ರಗಳಲ್ಲಿ ಅನುಕರಣೀಯವಾಗಿ ಕಾಯಕ ಮಾಡುತ್ತಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಇದಾಗಿತ್ತು. ಇದು ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಯಿತು.